ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಡೇಟ್ ಇದೆ 16/7/26. बाबा कहते मीठे बच्चे यह पुरुषोत्तम बनने का संगम युग है. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಇದು ಪುರುಷೋತ್ತಮ ಆಗುವಂತಹ ಸಂಗಮ ಯುಗ ಆಗಿದೆ. ಪುರುಷೋತ್ತಮ ಯಾರು? ದೇವತೆಗಳು. ಆ ರೀತಿ ಆಗುವಂಥ ಯುಗ ಯಾವುದ್ರಿ? ಮನುಷ್ಯರಿಂದ ದೇವತಾ ಆಗುವಂಥ ಯುಗ ಸಂಗಮ ಯುಗ. ಅಂದರೆ ಮನುಷ್ಯರಿಂದ ದೇವತಾ ಅಂದರೆ ನಾವು ಫಿಸಿಕಲಿ ಚೇಂಜ್ ಇರ್ತೀವಿ ರೀ, ದೇಹದ ರೂಪದೊಳಗೆ ಚೇಂಜ್ ಇರ್ತೀವೇನು? ಇಲ್ಲ, ಶರೀರ ಇದೇ ಇರ್ತೀವಿ. ಏನೈತಿ? ಶಿಕ್ಷಣದಿಂದ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ದೈತಿ. ಯಾವುದು ದೈವಿ ಮೌಲ್ಯಗಳದಾವೋ ಅವುಗಳನ್ನು ಎಲ್ಲಿ ಧಾರಣೆ ಮಾಡ್ಕೊಳ್ತೀವಿ ರೀ? ಸಂಗಮ ಯುಗದಲ್ಲಿ. ಇಸ್ಮೆ कोई भी पाप कर्म नहीं करना है. ಅಂಡರ್ಲೈನ್. ಸಂಗಮ ಯುಗ ಪುಣ್ಯದ ಗಳಿಕೆ ಐತಿ. ಸಂಗಮ ಯುಗ ಮಾಡಿರೋ ಪಾಪ ಕರ್ಮದ ಮೈನಸ್ ಐತಿ. ಪಾಪ ಕರ್ಮ 63 ಜನ್ಮದ ದೊಡ್ಡ ಗಂಟೆ ಐತಿ. ಈ ಯುಗ ಹೆಂಗೆ ಅಧಿಕ ಮಾಸ, ಪುರುಷೋತ್ತಮ ಮಾಸ ಬಂದರೆ ಪವಿತ್ರ ಇರ್ತಾರೆ. ದಾನ ಪುಣ್ಯ ಪೂಜೆ ಪುನಸ್ಕಾರಗಳಲ್ಲಿ ಪುಣ್ಯದ ಕೆಲಸ ಮಾಡ್ತಾರೆ. ಅಧಿಕ ಮಾಸನಾಗ ಏನು ಮಾಡ್ತಾರೆ? ಜಾಸ್ತಿ ಭಕ್ತಿ ಪೂಜಾ ತೀರ್ಥಯಾತ್ರೆ. ಹಾಗೆ ಇದು ಸಂಗಮ ಯುಗ. ಇಲ್ಲಿ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ ಬಾಬಾ. ಇಲ್ಲಿ ಯಾವುದೇ ಪಾಪ ಕರ್ಮವನ್ನು ಮಾಡಬೇಡ್ರಿ. ಯಾಕೆ? ಪುಣ್ಯಾತ್ಮರಾಗಕ್ಕೆ ಬಂದೀರಿ. ಈಗ ಏನಾಗಕ್ಕೆ ಬಂದೀವ್ರಿ? ನಾವು ಪುಣ್ಯಾತ್ಮಗಳ ಜಗತ್ತಿಗೆ ಹೋಗಕ್ಕೆ ಬಂದೀವಿ. ಅದಕ್ಕೆ ಯಾವುದು ಸೂಕ್ಷ್ಮ ಪಾಪನು ಸಂಕಲ್ಪದಲ್ಲೂ ನನ್ನೊಳಗೆ ಬಂತಂದರೆ ಅದಕ್ಕೂ ಎಷ್ಟು ಶಿಕ್ಷೆ ಆಯ್ತು? ಒಂದಕ್ಕೆ 100 ಪಟ್ಟು ಶಿಕ್ಷೆ ಆಯ್ತು. ಹಾಗಾಗಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಪುರುಷೋತ್ತಮ ಆಗಕ್ಕೆ ಬಂದಿರಿ. ಅದಕ್ಕೆ ಇಲ್ಲಿ ಈ ಯುಗದಲ್ಲಿ ಯಾವುದು ಪಾಪ ಕರ್ಮ ಮಾಡಬೇಡ್ರಿ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, ಸಂಗಮ್ ಪರ್ ತುಮ್ ಬಚ್ಚೆ ಸಬ್ಸೆ ಬಡ ಪುಣ್ಯ ಕೋನ್ಸಾ ಕರ್ತೆ ಹೋ? ಸಂಗಮ ಯುಗದಲ್ಲಿ ನೀವು ಮಕ್ಕಳು ದೊಡ್ಡದಾದಂಥ ಅತಿ ದೊಡ್ಡದಾದಂತಹ ಪುಣ್ಯ ಯಾವುದು ಮಾಡುತ್ತೀರಿ? ನೋಡಿ, ಯಾವುದು ದೊಡ್ಡ ಪುಣ್ಯ ಈಗ ನೀವು ಮಕ್ಕಳು ಸಂಗಮ ಯುಗದಲ್ಲಿ ಮಾಡ್ತಾ ಇದ್ದಾರೆ. ಫಸ್ಟ್ ಅಟೆನ್ಷನ್, ಪಾಪ ಮಾಡಬೇಡ್ರಿ. ಹಾಗಂದರೆ ಸಂಗಮ ಯುಗದಲ್ಲಿ ಅತಿ ದೊಡ್ಡ ಪುಣ್ಯ ಯಾವುದು ಮಾಡ್ತಾ ಇದ್ದೀರಿ? ಬಾಬಾ ಹೇಳ್ತಾರೆ, ಸ್ವಯಂಗೂ ಬಾಕ್ಕೆ ಹವಾಲೆ ಕರ್ದೇನ. ಸ್ವಯಂನನ್ನು ತಂದೆಗೆ ಅರ್ಪಿಸೋದು. ಭಕ್ತಿಯಲ್ಲಿ ಏನು ಹೇಳಿದ್ವಿ? ಭಗವಂತ ನೀ ಕೆಳಗೆ ಬಾ, ಬಂದರೆ ನಿನ್ನೋರಾಗೇ ಉಳಿತೀವಿ, ಏನೂ ನೋಡೋದಿಲ್ಲ. ಅದಕ್ಕೆ ಈಗೇನು ಮಾಡಿರಿ? ನಾ ಬಂದಿದ್ದೀನಿ ಅಂದಮೇಲೆ ನಿಮ್ಮ ವಚನ ಏನು ಮಾಡಿ? ಪೂರ್ಣ ಮಾಡಿ. ನಿಮ್ಮನ್ನು ಏನು ಮಾಡಿರಿ? ನಿಮ್ಮನ್ನು ತಂದೆಗೆ ಅರ್ಪಿಸ್ಕೊಳ್ರಿ. ನಿಮ್ಮದು ಅನ್ನೋದು ಏನೂ ಈಗ ಇಲ್ಲೇ ಇಲ್ಲ. ಅರ್ಥಾತ್ ಸಂಪೂರ್ಣ ಸ್ವಾಹ ಹೋ ಜಾನಾ ಹೈ. ಅಂದರೆ ಬಾಬಾ ಅರ್ಪಿಸ್ಕೊಳ್ದಂದ್ರೆ ಏನ್ರಿ? ಅಂದರೆ ಸಂಪೂರ್ಣ ಸ್ವಾಹ ಆಗೋದು. ತನು, ಮನ, ಧನ, ಸಮಯ, ಸಂಕಲ್ಪ, ಶ್ವಾಸ ಎಲ್ಲದರಿಂದಲೂ ಏನಾಗೋದು? ಬಾಬರವ್ರಿಗೆ ಅರ್ಪಿಸೋದು. ಯೇ ಹೇ ಸಬ್ಸೆ ಬಡ ಪುಣ್ಯ. ಇದು ಆಗಿದೆ ಎಲ್ಲಕ್ಕಿಂತ ದೊಡ್ಡದಾದಂತಹ ಪುಣ್ಯ. ಯಾಕೆ? ನಾವು ಮಾಡಿರೋ ಪಾಪಕರ್ಮ ತನ್, ಮನ್, ಧನದಿಂದ ಮಾಡೀವಿ. ಈಗ ಯಾವುದರಿಂದ ಪಾಪ ಮಾಡೀವಿ ಅದರಿಂದನೇ ಪುಣ್ಯ ಮಾಡಬೇಕು. ಅದನ್ನು ಈಶ್ವರೀಯ ಸೇವೆಯಲ್ಲಿ ಅರ್ಪಿಸಬೇಕು. ಅಭಿ ತುಮ್ ಮಮತ್ವ ಮಿಠಾತೆ ಹೋ. ಮನೆಗೆ ಹೊಂಟಿರಿ, ಮನೆ, ಮಕ್ಕಳು, ಆಸ್ತಿ, ಐಶ್ವರ್ಯ ಎಷ್ಟು ಅಟ್ಯಾಚ್ಮೆಂಟ್ದಲ್ಲಿ ಬರ್ತೀರಿ ಅಷ್ಟು ದುಃಖಿ ಆಗ್ತೀರಿ. ಈಗ ಬಾಬಾ ಹೇಳ್ತಾರೆ, ಮಮತ್ವವನ್ನು ಅಳಿಸಿ ಹಾಕ್ತಾ ಇದ್ದೀರಿ. बाल बच्चे घर बार सबको भूलते हो. ಮನೆ, ಮಕ್ಕಳು ಎಲ್ಲವನ್ನ ಏನು ಮಾಡ್ತಾ ಇದ್ದೀರಿ? ಬಾಲ್ ಬಚ್ಚೆ ಮನೆ ಎಲ್ಲನೂ ಮರೀತಾ ಇದ್ದೀರಿ. ಯಾಕೆ? ರಿಟರ್ನ್ ಜರ್ನಿ ಐತ್ರಿ. ಎಲ್ಲರೂ ಎಲ್ಲಿ ಬರೋರದೀವಿ? ಅಲ್ಲೇ ಹೋಗೋರದೀವಲ್ಲ. ಈಗ ಇಲ್ಲಿದ್ರೂ ಕೂಡ ಏನಾಗಬೇಕು? ಎಲ್ಲ ಮರಿಬೇಕು. ಯಾಕೆ? ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಯಹಿ ತುಮ್ಹಾರ ವ್ರತ ಹೈ.
ಇದನ್ನೆಲ್ಲ ಇಲ್ಲೇ ಇರೋದ್ರಿ, ಆದರೆ ಎಲ್ಲನೂ ಮರೆಯೋದು. ಇದೇನಂತ ಹೇಳ್ತಾರೆ ಬಾಬಾ, ನಿಮ್ಮ ವ್ರತ ಆಗಿದೆ. ಆಪ್ ಮುಯೇ ಮರ್ ಗಯಿ ದುನಿಯಾ, ನೀವು ಸತ್ತರೆ ಜಗತ್ತೇ ಸಾಯೋದು. ಸತ್ತೋರಿಗೆ ನೋಡ್ರಿ ಯಾರೆಷ್ಟು ಅಳ್ತಿರ್ತಾರೆ, ಬಡ್ಕೊಳ್ತಿರ್ತಾರೆ, ಏನಾಗ್ತಿರ್ತಾರೆ, ಅವ್ರಿಗೇನು ಅಂತರ ಆಗಂಗಿಲ್ಲ. ಯಾಕೆ? ಸತ್ತ ಹೋಗಿರ್ತಾರೆ. ಹಾಗಾಗಿ ಸತ್ತವರಿಗೆಲ್ಲ ಸತ್ತಂಗೆ ಕಾಣಿಸ್ತು. ಹಾಗೆ ನೀವು ಮೊದಲು ಈ ದೇಹ ಭಾನ, ದೇಹದ ಜಗತ್ತಿನಿಂದ ನೀವು ಸಾಯಿರಿ, ಆಮೇಲೆ ನಿಮ್ಗೆ ಯಾವುದೋ ದೇಹದ ಜಗತ್ತು ಕಾಣೋದೇ ಇಲ್ಲ. ನೀವು ಸತ್ತರೆ ಜಗತ್ತೇ ಸಾಯುತ್ತೆ. ಅಭಿ ತುಮ್ ವಿಕಾರಿ ಸಂಬಂಧೋನ್ಸೆ ಮುಕ್ತ ಹೋತೆ ಹೋ. ಈಗ ನೀವು ವಿಕಾರಿ ಸಂಬಂಧಗಳಿಂದ ಮುಕ್ತ ಆಗ್ತಾ ಇದ್ದೀರಿ. ಗೀತೆ ಇದೆ, ಜಲೇನ ಕ್ಯೂ ಪರವಾನೆ. ಈ ದೀಪದ ಸಭೆಯಲ್ಲಿ ನಾವು ಕೂತ್ಕೊಂಡಿದ್ವಿ ಅಂದರೆ ದೀಪಕ್ಕಾಗಿ ಪತಂಗ ಯಾಕೆ ಸುಡಬಾರ್ದು? ಪತಂಗಗಳು ಬರೋದೇ ಯಾವ ಆಕರ್ಷಣೆಗೆ ರೀ? ದೀಪದ ಆಕರ್ಷಣೆಗೆ. ಅಂದಮೇಲೆ ದೀಪಕ್ಕೆ ಎಷ್ಟು ಪ್ರೀತಿ ಮಾಡ್ತಾವೆ ಕೆಲವು ಪತಂಗಗಳಂದರೆ ಆ ದೀಪದಲ್ಲಿ ತಮ್ಮನ್ನೇ ಸುಟ್ಕೊಂಡ್ಬಿಡ್ತಾರೆ. ಹಾಗೆ ನಮ್ಮನ್ನೇ ಬಾಬರವ್ರಿಗೆ ಏನು ಮಾಡಬೇಕಾಗತ್ತೆ? ಅರ್ಪಿಸ್ಕೊಳ್ಳೋದೇ ಪ್ರೀತಿ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ये सब भक्ति मार्ग में बाप की महिमा करते हैं. ये है परवानों की क्षमा के लिए महिमा. जबकि बाप आए हैं तो क्यों न जीते जी उनके बन जाए. ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆ ಮಹಿಮೆ ಮಾಡೋದು. ಈಗ ನೀವು ಪತಂಗಗಳು, ಬಾಬಾ ಹೇಳ್ತಾರೆ ಇಲ್ಲಿ ಬಂದಿದ್ದೀರಿ ಅಂತಂದರೆ ದೀಪ ಮತ್ತು ಪತಂಗಗಳ ಎರಡು ಮಹಿಮೆ ಐತಿ. ಜಲನಕ್ಯೂ ಪರವಾನೆ. ಇಲ್ಲಿ ದೀಪದ ಮಹಿಮೆನೂ ಐತಿ, ಪತಂಗಗಳ ಮಹಿಮೆನೂ ಐತಿ. ಯಾವಾಗ 2500 ವರ್ಷದಿಂದ ನನ್ನನ್ನು ಕರೆದ್ರಿ, ಈಗ ನಾನು ಬಂದಿದ್ದೀನಂದರೆ ಬದುಕಿದ್ದಾಗಲೇ ನನ್ನ ಮಕ್ಕಳಾಗಿ. ಜಗತ್ತಿನಲ್ಲಿ ಏನಂತಾರೆ? ಸತ್ರ ಶಿವನ ಪಾದಕ್ಕೆ ಹೋದರು, ಅಲ್ಲೇನೈತಿ? ಬದುಕಿದ್ದಾಗಲೇ ಬಾಬಾ ಹೇಳ್ತಾರೆ ನನ್ನವರಾಗ್ರಿ. ಯಾಕೆಂತಂದರೆ ಇಲ್ಲಿ ನಿಮ್ಮನ್ನು ನಾನು ಅಡಾಪ್ಟ್ ಮಾಡ್ಕೊಳ್ತೀನಿ. ಬ್ರಾಹ್ಮಣ ಜನ್ಮದಲ್ಲಿ ನಾವು ಯಾವಾಗ ಬರ್ತೀವಿ ಹೇಳ್ರಿ? ಈ ಜನ್ಮದಿಂದ ಸಾಯ್ತೀವಿ. ಶುದ್ಧ ಜನ್ಮದಿಂದ ಸತ್ಯಲ್ಲಿ ಬಂದಿದ್ದೀವಿ ರೀ. ಬ್ರಾಹ್ಮಣ ಅಡಾಪ್ಟೆಡ್ ಜನ್ಮ ಇದೆ. ಫಸ್ಟು ಅಸುರಿ ಪರಿವಾರದಲ್ಲಿದ್ದರೆ, ಈಗ ನೀವು ಎಲ್ಲಿ ಬಂದ್ರಿ? ಈಶ್ವರೀಯ ಪರಿವಾರದವರು. ಹಾಗಾಗಿ ಬಾಬಾ ಹೇಳ್ತಾರೆ ಇದಕ್ಕೇ ಬದುಕಿದ್ದಾಗಲೇ ಮತ್ತೊಂದು ಜನ್ಮ, ಮತ್ತೊಂದು ದೇಹ ಏನಿಲ್ಲರಿ. ಏನೈತಿ? ಬದುಕಿದ್ದಾಗಲೇ ಮತ್ತೊಂದು ಜನ್ಮ ಆಯಿತು ಅಂತ ಹೇಳ್ತಾರೆ ಬಾಬಾ. ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅಥವಾ ಶರಣಾಗತಿಯಲ್ಲಿ ಈಶ್ವರನ ಶರಣದಲ್ಲಿ ಬಂದ್ರಿ ಅಂತ ಹೇಳ್ತಾರೆ ಬಾಬಾ. ತು ಶರಣ್ ಪಡಿ ಮೇಯ್ತೇರಿ. ಹಾಡಿದ್ರಿ ಭಕ್ತಿ ಮಾರ್ಗದಲ್ಲಿ ಏನಂತ? ಶರಣ್ ಪಡಿ ಮೇಯ್ತೇರಿ, ನಾನು ನಿನ್ನ ಶರಣದಲ್ಲಿ ಬಂದೆ ಅಂತ ಹಾಡ್ತೀರಿ. अब प्रभु की शरण तब पड़े जबकि वो आए अपनी ताकत दिखाए, ಜಲ್ವಾ ದಿಖಾಯೆ. ಭಕ್ತಿಯಲ್ಲಂತೂ ಹಾಡಿದ್ರೆ ನಿನ್ನ ಶರಣದಲ್ಲಿ ಬಂದುಬಿದ್ದೆ ಅಂತ. ಅವಾಗ ನಾ ಬಂದೇ ಇಲ್ಲ. ನನ್ನ ಶರಣದಲ್ಲಿ ಯಾವಾಗ ಬರ್ತೀರಿ? ಯಾವಾಗ ನಾ ಮೇಲಿಂದ ಕೆಳಗೆ ಬರಬೇಕು, ಆವಾಗ ನನ್ನ ಶರಣದಲ್ಲಿ ಬರ್ತೀರಿ. ಅಷ್ಟೇ ಅಲ್ಲ, ನೀವು ನನ್ನ ಶರಣದಲ್ಲಿ ಸುಮ್ಮನೆ ಬರೋದಿಲ್ಲ. ನೀವು ನಾನು ಏನದೀನಂತ ತೋರಿಸ್ಬೇಕು ನಿಮಗೆ. ನನ್ನೊಳಗೆ ಏನೈತಿ, ನನ್ನ ಶಕ್ತಿ ಏನೈತಿ ಅನ್ನೋದು ನಿಮಗೆ ನಾನು ತೋರಿಸ್ಬೇಕು. ಯಾಕೆ? ನಾನು ಸರ್ವ ಶಕ್ತಿಮಾನ್ ಅದೀನ್ ಅಂತ ಹೇಳ್ತಾರೆ ಬಾಬಾ. ಬರೋಬ್ಬರ್ ಉನ್ಮೆ ಕಶಿಶ್ ಭೀ ಹೈ. ಅವರು ಸರ್ವಶಕ್ತಿವಾನ್ ಇದ್ದಾರೆ ಅಂತ ತಿಳ್ಕೊಂಡೆ ನಾವು ಆತ್ಮಗಳ ಸೆಳೆತ ಎಲ್ಲಿ ಆಗಾಗ್ತದ್ರಿ? ಪರಮಾತ್ಮನ ಕಡೆ ಆಗ್ತಾ ಇದೆ. ಈಗ ಬಾಬಾ ನಮಗೆ ಈ ಅಸುರತ್ವದಿಂದ ಬಾಬಾ ನಮ್ಮನ್ನು ಬಿಡಿಸ್ಬಿಡ್ತಾರೆ. बरोबर जो बाबा के बच्चे और बच्चियां बनते हैं वो असुरी संप्रदाय के संबंध से तंग हो जाते हैं. ಯಾವಾಗ ನಾವು ಬಾಬರವ್ರ ಮಕ್ಕಳಾಗ್ತೀವಿ, ಈಶ್ವರೀಯ ಪರಿವಾರದಲ್ಲಿ ಬರ್ತೀವಿ, ಆಗ ಆಸುರಿ ಪರಿವಾರದಿಂದ ಏನಾಗ್ತದೆ? ಡಿಸ್ಟರ್ಬ್ ಆಗ್ತದೆ. ಯಾಕೆ? ಅದು ವಿಕಾರಿ, ಇದು ನಿರ್ವಿಕಾರಿ ಮಾರ್ಗ ಇದೆ. कहते हैं बाबा कभी संबंध छूटेंगे, यहाँ ये पुराना संबंध ಭುಲಾನ ಪಡ್ತಾ ಹೇ. ಬಾಬಾ ಹೇಳ್ತಾರೆ ಬಿಡಿಸು ಅಂದರೆ ಅದರ ಅರ್ಥ ಅಲ್ಲ. ನೀವು ಅಲ್ಲಿದ್ದು ಏನು ಮಾಡಬೇಕಾಗ್ತೈತಿ? ಬುದ್ಧಿಯಿಂದ ಮರಿಬೇಕು. ಈ ಒಂದು ಟೊಂಗೆ ನಾ ಹಿಡ್ದೀನಿ, ಬಿಡಿಸ್ರಿ ಅಂದರೆ ಯಾರು ಬಿಡಿಸ್ಬೇಕ್ರಿ? ಅದನ್ನು ನೀ ಬಿಟ್ಟರೆ ಬಿಡ್ತೈತಿ. ಹಾಗೆ ಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿದ್ರೂ ಕೂಡ ಬುದ್ಧಿ ಇಲ್ಲಿ ಸಿಕ್ಕಾಕೋಬಾರ್ದು, ನೀವು ಮರಿಬೇಕಾಗ್ತೈತಿ. ಯಾವಾಗ ಆತ್ಮ ದೇಹದಿಂದ ಬೇರೆ ಆಗಿಬಿಡ್ತೈತಿ ಆಗೆಲ್ಲ ಬಂಧನಗಳೇನಾಗ್ತವೆ?
ಖತಮ್ ಇರುವಾಗ ನನ್ನ ಮಕ್ಕಳು ಮೊಮ್ಮಕ್ಕಳು ಮನೆ ಆಸ್ತಿ ಬ್ಯಾಂಕ್ ಎಷ್ಟು ಬಡ್ದಾಡ್ತೈತ್ರಿ. ಆತ್ಮ ಹೋದ್ಮೇಲೆ ಏನೂ ಇಲ್ಲೇ ಇಲ್ಲ, ಎಲ್ಲ ಬಂಧನಗಳು समाप्त ಆಗಿಬಿಡ್ತೈತೆ. इस समय तुम जानते हो सबके लिए मौत है. ಮೃತ್ಯು ಯಾರಿಗಾಗೂ ಬಿಟ್ಟಿಲ್ಲ. ಮೃತ್ಯು ಅಂತೂ ಎಲ್ಲರಿಗಾಗೂ ಇದ್ದೇ ಇದೆ. ಆದರೆ ನಂಬರ್ ಯಾವಾಗ ಯಾರ್ದೈತಿ ಗೊತ್ತಿಲ್ಲ. ಯಾಕೆ ಮೃತ್ಯುವಿನ ಲೋಕದಲ್ಲಿ ಅದೀವಂದ ಮೇಲೆ ಮೃತ್ಯು ಎಲ್ಲರಿಗಾಗೂ ಐತಿ ಅಂತ ಹೇಳ್ತಾರೆ ಬಾಬಾ. और ये जो बंधन है ये सब है विकारी. अब बच्चे निर्विकारी संबंध चाहते हैं. ಇಲ್ಲಿ ಬಂಧನಗಳೇನದಾವಲ್ಲ ಇವೆಲ್ಲ ವಿಕಾರಿಗಳು. ಈಗ ನಿಮಗೇನು ಬೇಕಾಗೈತ್ರಿ? ನಿರ್ವಿಕಾರಿ ಸಂಬಂಧ. ಬಂಧನ ಅಲ್ರಿ. ಏನು ಹೇಳ್ತಾ ಇದ್ದಾರೆ ಬಾಬಾ? ನಿರ್ವಿಕಾರಿ ಸಂಬಂಧ. ಸತ್ಯುಗದಲ್ಲಿ ಸಂಬಂಧಗಳೆಲ್ಲ ಅದಾವ್ರಿ, ಆದರೆ ಯಾವ ಸಂಬಂಧಗಳು ಬಂಧನ ಇರುವುದಿಲ್ಲ. ಯಾಕೆ? ಮೋಹನೇ ಇರೋದಿಲ್ಲಲ್ಲ, ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಸತ್ಯುಗ ಅಂದರೆ ನಿರ್ಮೋಹಿ, ಮೋಹಜಿತ ರಾಜನ ಜಗತ್ತು. ಅದಕ್ಕೆ ಬಾಬಾ ಹೇಳ್ತಾರೆ ಅದು ಸಂಬಂಧ. ನಿರ್ವಿಕಾರಿ ಸಂಬಂಧದಲ್ಲಿ ಮೊದಲು ಇದ್ದರೆ, ಆದರೆ ಡ್ರಾಮಾ ಅನುಸಾರ ಏನಾದ್ರಿ ವಿಕಾರಿ ಸಂಬಂಧದಲ್ಲಿ ಬಂದರೆ ಈಗ ಮತ್ತೆ ಎಲ್ಲಿ ಹೋಗಬೇಕಾಗೈತ್ರಿ? ವಿಕಾರಿ ಬಂಧನದಿಂದ ಬಿಡಿಸ್ಕೊಂಡು ನಿರ್ವಿಕಾರಿ ಸಂಬಂಧದಲ್ಲಿ ಹೋಗೋದೈತಿ ಅಂತ ಹೇಳ್ತಾರೆ ಬಾಬಾ. ಆದರೆ ಇದು ನಿಮಗೆ ಕೋರ್ಸ್ ತಗೊಂಡ್ಮೇಲೆ ಗೊತ್ತಾಗೋದೈತೆ ಅಲ್ರಿ. ಸತ್ಯುಗ, ತ್ರೇತ, ದ್ವಾಪರ, ಕಲಿಯುಗ ಇಲ್ಲಿ ಹೆಂಗಿತ್ತು ಜಗತ್ತು. ಕೋರ್ಸೇ ಇಲ್ಲ ಅಂದರೆ ಏನು ಬುದ್ಧಿಗೆ ಹತ್ತಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಇದೆಲ್ಲ ನಿಮ್ಗಳ ಬುದ್ಧಿಯಲ್ಲಿ ಐತಿ. ಈಗ ನಿಮಗೆ ಗೊತ್ತಾಗ್ಬಿಟ್ಟೈತೆ. ಈಗ ನಾವು ಬಂಧನದಿಂದ ಮುಕ್ತ ಆಗುವಂಥ ಪುರುಷಾರ್ಥ ಮಾಡ್ತಾಯಿದ್ವಿ. ಏನು ಪುರುಷಾರ್ಥ ಮಾಡ್ತಾ ಇದ್ದೀರಿ? ಬಂಧನದಿಂದ ಮುಕ್ತ ಆತ್ಮ ಯಾವಾಗೂ ಹೋಗಲಿ, ಆರಾಮ್ಸೆ ಪರಮಾತ್ಮ ನೆನಪಿನಲ್ಲಿ ಹೋಗ್ಬೇಕು. ಅಷ್ಟು ಆತ್ಮ ಸ್ವತಂತ್ರ ಆಗಬೇಕು. ಅದಕ್ಕಾಗಿ ಏನು ಮಾಡ್ತಾ ಇದ್ದೀರಿ? बाप से एक बाप से ಯೋಗ ರಖಾ ಜಾತಾ ಹೈ. ಬಂಧನಗಳು ಎದರಿಂದ ಕಟ್ಟಾಗ್ತದೆ? ಯೋಗದಿಂದ. ಒಬ್ಬ ತಂದೆ ಜೊತೆ ನಿಮ್ಮ ಯೋಗ ಇದೆ ಅಂತ ಹೇಳ್ತಾರೆ ಬಾಬಾ. ಬಾಕಿ ಆ ಕಲಿಯುಗಿ ಜಗತ್ತಿನ ಕಡೆ ನೋಡಿದ್ರೆ ರಾವಣ, ಈ ಸಂಗಮಯುಗಿ ಜಗತ್ತಿನಲ್ಲಿ ನೋಡಿದ್ರೆ ಯಾರು? ರಾಮ ಪರಮಾತ್ಮ ಇದ್ದಾರೆ. ಈಗಂತೂ ಬಾಬಾ ಹೇಳ್ತಾರೆ ಜಗತ್ತಿನವ್ರಿಗೆ ಇದು ಗೊತ್ತೇ ಆಗಿಲ್ಲ. ರಾಮರಾಜ್ಯ, ರಾವಣನ ರಾಜ್ಯ ಯಾವುದು ಅನ್ನುವಂಥದ್ದು. ಯಾಕೆ? ರಾಮನ ಜಗತ್ತಿನಲ್ಲಿನೇ ಅಲ್ಲಿ ರಾವಣನನ್ನು ತೋರಿಸ್ಬಿಟ್ರು. अब राम राज्य में तो पवित्रता, सुख, शांति थी, अब वो नहीं है. ರಾಮರಾಜ್ಯ ಅಂದರೆ ಏನ್ರಿ? ಸುಖ, ಶಾಂತಿ, ಪವಿತ್ರತೆ, ಆರೋಗ್ಯ, ಸಂಪತ್ತು ಎಲ್ಲ ಇತ್ತು. ಆದರೆ ಈಗ ಇಲ್ಲ. ಇದೆ, ಆದರೆ ಅಲ್ಪಕಾಲ ಕ್ಷಣಭಂಗರ ಐತ್ರಿ. ಸದಾ ಕಾಲದಂತೂ ಇಲ್ಲೇ ಇಲ್ಲ. परंतु जो कहते हैं उसको महसूस नहीं करते हैं. गया भी जाता है. ये ಆತ್ಮಾಯೇ सब ಸೀತಾಯೇ है. ಅವ್ರೇನು ಹೇಳ್ತಾರಲ್ಲ ಅದ್ರ ಬಗ್ಗೆ ಗೊತ್ತೇ ಆಗ್ತಾ ಇಲ್ಲ ಅವರಿಗೆ. ಸೀತೆ ಯಾರು? ಆ ಒಂದು ಸೀತೆ ರೀ. ಸೀತೆಯರಂದರೆ ಆತ್ಮಗಳು. ನಾವೆಲ್ಲರೂ ರಾವಣನ ಜೈಲಿನಲ್ಲಿದ್ದೀವಿ, ರಾವಣನ ಬಂಧನದಲ್ಲಿದ್ದೀವಿ. ಅದಕ್ಕೆ ನಾವೆಲ್ಲ ಸೀತೆಯರಿಗೆ ರಾಮ ಯಾರು? ಪರಮಾತ್ಮ ತಂದೆ. ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಸೀತೆಯರು ಒಬ್ಬಕ್ಕೆ ಸೀತೆ ಅಲ್ಲ, ನಿಮ್ಮದೇ ಇದೆ. ಅರ್ಜುನನು ಒಬ್ಬನೇ ರೀ. ಅರ್ಜುನನು ಒಬ್ಬನೇ ರೀ. ಕುರುಕ್ಷೇತ್ರ ಅಂದರೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ಕರ್ಮಕ್ಷೇತ್ರದಲ್ಲಿದ್ದಾನೆ. ಒಳಗಿನ ಯುದ್ಧನೇ ಕುರುಕ್ಷೇತ್ರ ಇತ್ತು. ಒಳಗೆ ಯುದ್ಧ ನಡೀತಾ ಇದೆ. ಮಾನಸಿಕ ಹಿಂಸೆ, ಮಾನಸಿಕ ಒತ್ತಡ ಎಲ್ಲರಲ್ಲೂ ಇತ್ತು. ಅದಕ್ಕೆ ಅರ್ಜುನ, ಎಲ್ಲರೂ ಅರ್ಜುನರು. ಎಲ್ಲರಿಗೂ ಗೀತಾ ಜ್ಞಾನ ಕೊಡೋರು ಯಾರೇ? ಶಿವಬಾಬಾ. ಒಬ್ಬ ಅರ್ಜುನನಿಗಾಗಲ್ಲ. ಬಾಬಾ ಹೇಳ್ತಾರೆ ದ್ರೌಪದಿನೂ ಕೂಡ ನೀವೇ ಅದೀರಿ. ಏತು ಅನೇಕೋಂ ಕಿ ಬಾತ್ ಹೈ, ದೃಷ್ಟಾಂತ ಏಕಕ ದೇತೆ ಹೈ. ಉದಾಹರಣೆ ಒಬ್ಬರದೇ ಹೇಳಬೇಕಾಗ್ತೈತಿ, ಇರೋದಂತೂ ಎಲ್ಲರೂ ಅಂತ ಹೇಳ್ತಾರೆ ಬಾಬಾ. ನ ಏಕ್ ಅರ್ಜುನ್ ಕಿ ಹೈ और न एक द्रौपदी की बात है. ये तो अनेकों की बात है, दृष्टांत एक का देते हैं. तुमको भी कहा जाता है तुम सब अर्जुन मिसल हो. ನೀವೆಲ್ಲ ಯಾರು ಅಂತ ಹೇಳ್ತಾರೆ ಬಾಬಾ? ಅರ್ಜುನ. ಅರ್ಜುನ ಅರ್ಥಾತ್ ಅಲೌಕಿಕ ಜನ್ಮಧಾರಿ. ಅರ್ಜುನ ಅರ್ಥಾತ್ ಜ್ಞಾನ ಅರ್ಜನೆ ಮಾಡುವಂಥವ್ರು. ಯಾಕೆ? ಜ್ಞಾನದಲ್ಲಿ ಭಾಳ ಹುಷಾರು ಯಾರಿದ್ರು? ಅರ್ಜುನ. ಅದಕ್ಕೆ ಬಾಬಾ ಹೇಳ್ತಾರೆ ನೀವೆಲ್ಲ ಅರ್ಜುನರು ಅಂತ ಹೇಳ್ತಾರೆ ಬಾಬಾ. ತುಮ್ ಕಹೆಂಗೆ ಅರ್ಜುನ್ ತೋ ಈ ಭಗೀರಥ ಹೋಗಯ. ನೀವೇನು ಹೇಳ್ತೀರಿ? ಅರ್ಜುನ ಅಂದರೆ ಯಾರು? ಬ್ರಹ್ಮ ಬಾಬಾ. ಈ ಭಗೀರಥ ಅಂತ ಹೇಳ್ತೀರಿ. बाबा कहते हैं मैं साधारण बूढ़े तन का ये रथ लेता हूँ. उन्होंने फिर चित्रों में घोड़े गाड़ी को दिखाया. ನಾವು ಹೇಳ್ತಾರೆ ನಾನು ಪರಿಚಯ ಕೊಡ್ತೀನಿ ನಿಮಗೆ. ನಾನು ಬರೋದು
ಸಾಧಾರಣ ವೃದ್ಧ ಮಾನವನ ಮುದುಕನ ಶರೀರದಲ್ಲಿ ಬರ್ತೀನಿ. ಆದರೆ ಶಾಸ್ತ್ರದಲ್ಲಿ ತೋರಿಸಿದ್ದೇನು ತೋರಿಸಿದ್ರೆ ಕುದುರೆ ಗಾಡಿಯನ್ನು ಎತ್ತಿನ ಗಾಡಿಯನ್ನು ತೋರಿಸಿದ್ರಿ ಅಂತ ಹೇಳ್ತಾರೆ ಬಾಬಾ. ಇದಕ್ಕೇನಂತ ಹೇಳಬೇಕು? ಎತ್ತಿನ ಮೇಲೆ ಬಂದು ಅಥವಾ ಕುದುರೆ ಮೇಲೆ ಬಂದು, ನಾನು ನಿಮಗೆ ಕುದುರೆ ಭಾಷೆ ಹೇಳಿದ್ರೆ ನಿಮಗೆ ತಿಳಿತದೇನು? ಇಲ್ಲ, ಮನುಷ್ಯನ ಶರೀರ ತಗೊಳ್ತೀನಿ, ಇದೆಲ್ಲ ಅಜ್ಞಾನ ಅಂತ ಹೇಳ್ತಾರೆ ಬಾಬಾ. बच्चे समझते हैं ये शास्त्र आदि जो भी है सब भक्ति मार्ग के हैं. ये बातें कोई समझ न सके जब तक ಬಾಬಾ ಹೇಳ್ತಾರೆ ನಾನು ಜ್ಞಾನ ಸಾಗರ್, ಹೇಳುವಂಥ ಮಾತುಗಳು ಎಲ್ಲರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಹೇಳ್ರಿ? ಜಬ್ ತಕ್ 7 ರೋಜ ಸಮಜ್ನೆ ಕಾ ಕೋರ್ಸ್ ನಾಲೆ, ಇಲ್ಲಿ ಬಂದು 7 ದಿನದ ಪಾಠ ಎಲ್ಲಿವರೆಗೆ ಆಗೋದಿಲ್ಲ, ಅಲ್ಲಿವರೆಗೆ ನಾನು ಹೇಳೋ ಮಾತಿನ ರಹಸ್ಯ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಭಕ್ತಿ ಅಲಗ್ ಹೈ, ज्ञान भक्ति और वैराग्य कहते हैं. वास्तव में सन्यासियों का वैराग्य कोई सच्चा नहीं, वो तो जंगल में जाकर फिर आए शहरों में निवास कर बड़े बड़े मकान आदि बनाते हैं. ಬಾಬಾ ಹೇಳ್ತಾರೆ ಸನ್ಯಾಸಿಗಳ ವೈರಾಗ್ಯ ಅದು ಸತ್ಯ ಅಲ್ಲ. ಮೊದಲೆಲ್ಲ ಸನ್ಯಾಸಿಗಳೆಲ್ಲ ಎಲ್ಲಿರ್ತಿದ್ರೆ ಕಾಡಿನೊಳಗಡೆ. ಆದರೆ ಈಗ ಬಾಬಾ ಹೇಳ್ತಾರೆ ಸನ್ಯಾಸಿಗಳು ಕಾಡನ್ನು ಬಿಟ್ಟು ಊರಿನಲ್ಲೇ ಬಂದು ಏನು ಮಾಡಿದ್ದಾರೆ? ದೊಡ್ಡ ದೊಡ್ಡದಾದಂಥ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಅಫ್ಸರ್ ಕೇತೆ ಹೇ ಹಮ್ನೆ ಘರ್ ಬಾರ್ ಛೋಡ, ಹೇಳೋದಕ್ಕೇನು ಹೇಳ್ತಾರೆ? ನಾವು ಮನೆ ಎಲ್ಲ ಬಿಟ್ಟಿವಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ ಎಲ್ಲಿ ಬಿಟ್ಟಿದ್ದಾರೆ? ಊರೊಳಗೆ ಅದಾರಲ್ಲ, ಕಾಡಿನಲ್ಲಿ ಎಲ್ಲಿ ಅದಾರ ಅಂತ ಕೇಳ್ತಾರೆ ಬಾಬಾ. ತುಮ್ಹಾರಾ ಹೇ ಸಾರಿ ಪುರಾಣಿ ದುನಿಯಾ ಸೆ ವೈರಾಗ್ಯ. ಬಾಬಾ ಹೇಳ್ತಾರೆ ನಿಮ್ಮ ವೈರಾಗ್ಯ ಯಾವುದೈತ್ರಿ? ವೈರಾಗ್ಯ ಅಂದರೆ ನಿಮಗೆಲ್ಲ ಮನೆ ಮಕ್ಕಳು ಉದ್ಯೋಗ ವ್ಯಾಪಾರ ನೌಕರಿ ಬಿಟ್ಟು ಬಂದುಬಿಡ್ರಿ ಅಂತಾರೇನ್ರಿ? ಇಲ್ಲ, ಇದೆಲ್ಲದರೊಳಗೂ ಇದ್ದು ನೀವೇನು ಮಾಡೋದೈತಿ? ಹಳೆ ಜಗತ್ತಿನಿಂದ ವೈರಾಗ್ಯ ಅಂದರೆ ನೋಡ್ತಾ ಇದ್ರೂ ನೋಡ್ದ ಹಾಗಿರೋದು, ಯಾವ ಕಡೆನೂ ಆಕರ್ಷಿತ ಆಗುವಂಗಿಲ್ಲ, ಕೇಳ್ತಾ ಇದ್ರೂ ಕೇಳಿಸ್ಕೊಳ್ಳಾರ್ತಾರೆ, ಯಾವುದು ವ್ಯರ್ಥ ನಕಾರಾತ್ಮಕತೆಯನ್ನು ಕೇಳಿಸ್ಕೊಳ್ಳುವಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಇದು ನಿಮ್ಮ ವೈರಾಗ್ಯ ಇದೆ. ಯಥಾರ್ಥ ಮಾತು ಅಂತಂದರೆ ಬಾಬಾ ಹೇಳ್ತಾರೆ ಅದು ಹದ್ದಿನ ವೈರಾಗ್ಯ ಹಠಯೋಗ ಆಗಿದೆ. ನಿಮ್ದು ಯಾವುದೈತ್ರಿ? बेहद वैराग्य ಐತಿ. तुम बच्चे जानती हो ये पुरानी दुनिया अब ಖತಮ್ ಹೋನಿ ಹೈ. ಇನ್ನೆಷ್ಟು ದಿನ ಇರೋರದಿರಿ ಜಗತ್ತಿನಲ್ಲಿ? ಈಗಂದರೆ ಈಗಲೇ ಒಂದು ಕಡೆ ವಿನಾಶ ಶುರು ಆಗೈತಿ, ಇನ್ನೊಂದು ಮತ್ತೆ ಹೇಳ್ತಾರಲ್ಲ ಚೈನಾ ಭಾರತದ ಯುದ್ಧ ಶುರು ಆಯ್ತದಂತೂ ಮುಗೀತು. ನಾವು ಹೇಳ್ತಾರೆ ಪೂರ್ಣ ಮೃತ್ಯು ಲೋಕದ ಅಂತಿಮ ಚರಣದಲ್ಲಿ ಅದಿರಿ. ಅರ್ಥಾತ್ ಬಾಬಾ ಹೇಳ್ತಾರೆ ಜಗತ್ತೇ ಖತಮ್ ಆಗೋದು. ಇಸ್ಲಿಯೇ ಜರೂರ್ ಇಸ್ಸೆ ವೈರಾಗ್ಯ ಆನಾ ಚಾಹಿಯೆ. ಮುಂದೆ ವಿನಾಶ ಅಂತೂ ಆಗೋದು ಖಚಿತ ಐತಿ, ಅದಕ್ಕೆ ಮೊದಲೇ ಈ ಜಗತ್ತಿನಿಂದ ಏನಾಗ್ರಿ ಅಂತ ಹೇಳ್ತಾರೆ ಬಾಬಾ. ವೈರಾಗ್ಯ ಬರಬೇಕು, ಆಮೇಲೆ ಶರೀರ ಬಿಡುವಾಗ ಭಯ ದುಃಖ ತ್ರಾಸು ಒದ್ದಾಡ್ತೀರಿ. ಅದಕ್ಕೆ ಮೊದಲೇ ಏನಾಗಬೇಕು? ಬಿಟ್ಟು ಹೋಗೋದು. ಅಬ್ ಘರ್ ಜಾನ, ಇಲ್ಲೇನೂ ನಂದಿಲ್ಲ, ನಾ ಎಲ್ಲ ಬಿಟ್ಟು ಹೋಗೋದೈತೆ ಅನ್ನುವಂಥ ವೈರಾಗ್ಯ ಮೊದಲನೇ ಇದು ನಿಮ್ಮಲ್ಲಿ ಬರಬೇಕು ಅಂತ ಹೇಳ್ತಾರೆ ಬಾಬಾ. ಬುದ್ಧಿ ಬಿ ಕೇತಿ ಹೈ ನಯಾ ಘರ್ ಬಂತಾ ಹೈ ತು ಪುರಾನಿ ಕೋ ತೋಡಾ ಜಾತಾ ಹೈ. ಹೊಸ ಮನೆ ಕಟ್ಟಬೇಕಂದ್ರೆ ಹಳೇದೇನು ಮಾಡಬೇಕಾಗ್ತದೆ? ಅದನ್ನು ತೆಗೆದು ಹಾಕ್ತಾರೆ. ಈಗ ನಿಮ್ಮದು ಹೊಸ ಜಗತ್ತಿನ ತಯಾರಿ ನಡೀತಾ ಇದೆ. ಕಲಿಯುಗದ ನಂತರ ಬರೋ ಯುಗ ಯಾವುದು? ಸತ್ಯಯುಗ. ಈಗ ನೀವಿರೋದ್ರಿ ಬರೀ ಸಂಗಮ ಯುಗ, पुरुषोत्तम संगम योग, पुरुषोत्तम मास भी होता है, तुम्हारा है पुरुषोत्तम युग. पुरुषोत्तम ತಿಂಗಳಂತ ಮಾಡ್ತಾರಲ್ರಿ, ಈಗ दान पुण्य दान भक्ति ಎಲ್ಲ ಹೆಚ್ಚಿರ್ತೈತಿ. पुरुषोत्तम मास में दान पुण्य आदि करते हैं. तुम इस पुरुषोत्तम युग में सर्वस्व स्वाहा कर लेते हो. ಅವರು ಪುರುಷೋತ್ತಮ ತಿಂಗಳಲ್ಲಿ ಭಕ್ತಿ ಮಾರ್ಗದಲ್ಲಿ ಏನು ಮಾಡ್ತಾರೆ? ತೀರ್ಥಯಾತ್ರೆ, ದಾನ ಪುಣ್ಯ, ಪೂಜಾ ಪುನಸ್ಕಾರ. ಯಾಕೆ? ಇದರಲ್ಲಿ ಪುಣ್ಯದ ಗಳಿಕೆ ಮಾಡಬೇಕು ಅಂತ. ಆದರೆ ನೀವು ಬಾಬಾ ಹೇಳ್ತಾರೆ ಸರ್ವಸ್ವನ್ನೇ ಏನು ಮಾಡ್ತಾ ಇದ್ದೀರಿ? ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನಿಮ್ಮದೆಲ್ಲವನ್ನು ಅರ್ಪಣೆ ಮಾಡ್ತಾ ಇದ್ದೀರಿ. ಯಾಕೆಂದರೆ ಇಡೀ ಜಗತ್ತೇ ಎಲ್ಲ ಏನಾಗೋದೈತಿ? ಬಿದಿರಿನ ಜಗತ್ತಿಗೆ ಬೆಂಕಿ ಹತ್ತಿ ಉರಿಯೋದೈತಿ, ಎಲ್ಲ ಸ್ವಾಹ ಆಗೋದೈತಿ. ಅಂದಮೇಲೆ ಬಾಬಾ ಹೇಳ್ತಾರೆ ಅದಕ್ಕಿಂತ ಮೊದಲೇ ಯಾಕೆ ನೀವು ಸ್ವಾಹ ಮಾಡಬಾರ್ದು? ಸುಟ್ಟು ಹೋಗೋದಂತೂ ಎಲ್ಲ ಹೋಗೋದೈತಿ, ಅದಕ್ಕಿಂತ ಮೊದಲೇ ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನು ಅರ್ಪಿಸ್ಕೊಂಡು ಬಿಡ್ರಿ. ಇಸ್ಕಾ ತುಮಕೋ ಕಿತ್ತನಾ ನಾ ಪುಣ್ಯ ಮಿಲೇಗ.
ವಿನಾಶ ಆಗೋತ್ತಿಗೆ ಇದೆಲ್ಲ ತಗೋ ಬಾಬಾ ಇನ್ನು ನಿನಗೆ ಅಪ್ಪ ಅರ್ಪಿಸ್ತೀನಿ ಅಂತಂದರೆ ಉಪಯೋಗ ಇಲ್ಲ. ಅದಕ್ಕಿಂತ ಮೊದಲು ಸಫಲ್ ಮಾಡಿಕೊಳ್ರಿ ಅಂದಮೇಲೆ ಬಾಬಾ ಹೇಳ್ತಾರೆ, ಈ ರೀತಿ ನಿಮ್ದೆಲ್ಲವನ್ನು ಕೂಡ ಸರ್ವಸ್ವವನ್ನು ತ್ಯಾಗ ಮಾಡಿದ್ರೆ ಎಷ್ಟು ಪುಣ್ಯದ ಖಾತೆ ನಿಮ್ಮದು ಗಳಿಕೆ ಆಗ್ತೈತಿ ಅಂತ ಹೇಳ್ತಾರೆ ಬಾಬಾ. ತೋ ಹದ್ ಕಾ ಪುರುಷೋತ್ತಮ ಮಾಸ್ ಏತು ಬೇಹದ್ ಕಿ ಬಾತ್ ಹೇ. ಅದು ಒಂದು ತಿಂಗಳು. ಪುರುಷೋತ್ತಮ ಮಾಸ ಎಷ್ಟಿರ್ತದ್ರೆ 1 ತಿಂಗಳು. ಇದು ಬೇಹದ್ದಿದೆ, ಬೇಹದ್ದಿನ ಪುರುಷೋತ್ತಮ ಯುಗ ಆಗಿದೆ. ಪುರುಷೋತ್ತಮ ತಿಂಗಳಲ್ಲಿ ಪುರಾಣ ಕಥೆಗಳು ಹಚ್ಚಿರ್ತಾರಲ್ರಿ, ಮತ್ತೆ ಅಧಿಕ ಮಾಸದಲ್ಲಿ ಏನು ಮಾಡಿ ಹಾಗೆ ಬಾಬಾ ಹೇಳ್ತಾರೆ, ವ್ರತ ನಿಯಮ ಪುರಾಣ ಕಥೆಗಳೆಲ್ಲ ಅವತ್ತು ಆ ತಿಂಗಳಲ್ಲಿ ಹೆಚ್ಚಿರ್ತೈತೆ. ತುಮಾರ ತೋ ಬಡ ಭಾರಿ ವ್ರತ ಹೇ, ಅವ್ರದ್ದು 1 ತಿಂಗಳು. ಆದರೆ ನಿಮ್ಮದು ಸಂಗಮ ಯುಗಿ ಜೀವನ ಇರುವವರೆಗೂ ನಿಮ್ದೇನೈತಿ ವ್ರತ ಹಿಡ್ದಿದ್ದೀರಿ. ಯಾವ ವ್ರತ? हाँ, ಯಾವ ವ್ರತ ಐತ್ರಿ ನಿಮ್ದು? तुम्हारे बल बाल बच्चे घर बार आदि सब है परंतु दिल से ममत्व मिट गया है. ನಾವು ಹೇಳ್ತಾರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮನಿ ಅಂಗಡಿ ಹೊಲ ಎಲ್ಲ ಐತಿ, ಆದರೆ ಯಾವುದಕ್ಕೂ ನೀವು ಅಂಟ್ಕೊಂಡಿಲ್ಲ. ಅದೇ ಅಂಟ್ಕೊಂಡಿಲ್ರಿ, ಯಾವುದಕ್ಕೂ ಅಂಟ್ಕೊಂಡಿಲ್ರಿ, ಎಲ್ಲದಿಂದ ಮನಸ್ಸು ಹೋಗ್ಬಿಟ್ಟೈತಿ. ಹಾಂ, ನಾವು ಹೇಳ್ತಾರೆ ಅದು ಈ ಸಂಗಮ ಯುಗದಲ್ಲಿ ಆಗ್ತೈತಿ. ಅದು ಯಾವಾಗ ಸಾಧ್ಯ? आप मुए मर गई दुनिया तो तुम जानते हो ये सब ಖತಮ್ ಹೋ ಜಾಯೇಗಾ. ಬಾಬಾ ಹಿಂಗೆ ವೈರಾಗ್ಯ ಕೊಡಿಸ್ತಾರಂದರೆ ಇದೆಲ್ಲ ಏನಾಗೋದೈತಿ ಖತಮ್. ಈಗ ಬಾಬಾ ಹೇಳ್ತಾರಲ್ರಿ, ಬಾಂಬೆ ಪಾನಿ ಮೇ ಡೂಬೀಗ. ಈಗೇನಾಗೈತಿ ಪೂರ ಮುಂಬೈ ಒಳಗೆಲ್ಲ ನೀರು. ಬಾಬಾ ಬರೋಕ್ಕಿಂತ ಮೊದಲೇ ಪರೀಕ್ಷೆ ಬರ್ತೈತೆ ಅಂದಮೇಲೆ ಮೊದಲೇ ಏನು ಮಾಡ್ತಾರೆ ಬಾಬಾ? ಇಶಾರ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಖತಮ್ ಆಗೋದೈತಿ. ಹಮ್ ಬಾಬಾ ಕೆ ಬನೆ ಹೇ ಪುರುಷೋತ್ತಮ ಬನ್ನೆ ಕೇಳಿ. ಬಾಬನ ಮಗು ಯಾಕಾಗಿವ್ರಿ? ಪುರುಷೋತ್ತಮ ಆಗೋದಕ್ಕಾಗಿ. सर्व पुरुषों में अर्थात मनुष्यों में उत्तम पुरुष हैं ये लक्ष्मी नारायण. सामने खड़े हैं. ಎದುರಲ್ಲಿ ನಿಂತಾರಲ್ಲಿ ನಿಮ್ಮ ಎದುರುಗಡೆ ಯಾರು? ಇವ್ರು ಯಾರು ಅಂತ ಹೇಳ್ತಾ ಇದ್ದಾರೆ ಬಾಬಾ? ಇವ್ರಿಗೇನಂತ ಹೇಳಿದ್ರೆ ಬಾಬಾ ಇವತ್ತು ಮನುಷ್ಯರಲ್ಲಿ ಉತ್ತಮ ಪುರುಷರು ಇವರು ಲಕ್ಷ್ಮೀ ನಾರಾಯಣ. ಉನ್ಸೆ ಉತ್ತಮ ಕೋಯಿ ಬಿ ಮನುಷ್ಯ ಹೋ ನಹೀ ಸಕ್ತಾ. ಲಕ್ಷ್ಮೀ ನಾರಾಯಣಕ್ಕಿಂತ ಉತ್ತಮ ಪುರುಷ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಲಕ್ಷ್ಮೀ ನಾರಾಯಣಗೆ ಯಾಕೆ ಹಂಗಂತ ಇದ್ದಾರೆ ಬಾಬಾ? ಯಾಕೆಂದರೆ ಇಡೀ ವಿಶ್ವದ ಮಾಲೀಕರಿದ್ದರು. ಈಗ ನೀವು ಕೂಡ ಈ ರೀತಿ ಆಗೋದಕ್ಕೆ ಬಂದಿದ್ದೀರ ಅಂದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಸದ್ಗತಿ ಬೇಕು. ಈ ಸದ್ಗತಿಯನ್ನು ಕೊಡೋರು ಯಾರಿದ್ದಾರೆ? ಶಿವ ಬಾಬಾ ಸದ್ಗುರು ಒಬ್ಬರೇ ಇದ್ದಾರೆ. मनुष्य की आत्मा पुरुषोत्तम बन जाती है तो फिर उनके रहने का स्थान भी ऐसा उत्तम होना चाहिए. ಮನುಷ್ಯನ ಆತ್ಮ ಪುರುಷೋತ್ತಮ ಆದರೆ ಅವ್ರಿಗಿಂತ ಕಲಿಯುಗಿ ಚೀಚಿ ಜಗತ್ತು ನಡೆಯೋಂಗಿಲ್ಲ. ಅವಾಗ ಅವ್ರಿಗೇನು ಬೇಕಾಗ್ತದೆ? ಅವ್ರು ಹೆಂಗಿರ್ತಾರೆ ಅಂಥ ಸ್ಥಾನ ಅವರಿಗೆ ಬೇಕಾಗ್ತದೆ. ಒಂದು ಉದಾಹರಣೆ ಕೊಡ್ತಾರೆ ಬಾಬಾ. जैसे प्रेसिडेंट सबसे ऊंचे पद पर है तो उनको रहने के लिए राष्ट्रपति भवन मिला है. ಈಗ ರಾಷ್ಟ್ರಪತಿ ಎಲ್ಲಕ್ಕಿಂತ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಅವ್ರಿಗೆ ಸಾದಾ ಮನೆ ಕೊಡ್ತಾರೇನ್ರಿ? ಒಂದು ಕ್ವಾರ್ಟರ್ಸ್ ಕೊಡ್ತಾರೇನ್ರಿ? ಏನೈತಿ? ರಾಷ್ಟ್ರಪತಿ ಭವನನೇ ಐತಿ, ದೊಡ್ಡ ಭವನ ಐತಿ. ಎಷ್ಟು ರೂಮ್ಗಳದಾವ್ರಲ್ಲಿ ರಾಷ್ಟ್ರಪತಿ ಭವನ. ತು ಕಿತ್ನಾ ಬಡ ಮೆಹಲ್ ಬಗೀಚಾ ಆದಿ ಹೇ. ದೊಡ್ಡ ಮೊಘಲ್ ಗಾರ್ಡನ್ನೇ ಐತಿ ಅಲ್ಲಿ. ಭವನನೂ ದೊಡ್ಡದು, ಗಾರ್ಡನ್ನು ಕೂಡ ಅಲ್ಲಿ ದೊಡ್ಡದೇ ಇರ್ತಿದ್ದೆ. ಅಂದರೆ ವ್ಯಕ್ತಿ ಹೆಂಗಿರ್ತಾರೆ, ಎಷ್ಟು ದೊಡ್ಡ ಸ್ಥಾನದಲ್ಲಿರ್ತಾರೆ, ಅವ್ರಿಗೆ ಇರೋಕ್ಕೂ ಕೂಡ ಏನು ಬೇಕಾಗ್ತದ್ರಿ? ಅಂಥದ್ದೇ ವ್ಯವಸ್ಥೆ ಮಾಡಬೇಕಾಗ್ತದೆ. ಅಂದರೆ ದೇವತೆಗಳು ಬರ್ತಾರಂದರೆ ಈ ಕಲಿಯುಗಿ ಚೀಚಿ ಜಗತ್ತಿನಲ್ಲಿ ಬರೋದಿಲ್ಲ. ಅವರಿಗೆಲ್ಲ ಏನು ಬೇಕು ರೀ? ಸತೋ ಪ್ರಧಾನವಾದಂತಹ ಜಗತ್ತು ಬೇಕು. ಸೊ ಹಾಗಾಗಿ ಬಾಬಾ ಉದಾಹರಣೆ ಕೊಟ್ಟು ತಿಳಿಸ್ತಾ ಇದ್ದಾರೆ. तो राम राज्य को तो तुम जानते हो, तुम सतयुगी पुरुषोत्तम बनते हो, फिर ये कलयुगी पुरुषोत्तम रहेंगे नहीं. ಬಾಬಾ ಹೇಳ್ತಾರೆ ಸತ್ಯುಗಿ ಪುರುಷೋತ್ತಮ ಆಗಿಬಿಟ್ರಿ ಅಂದರೆ ಈ ಕಲಿಯುಗದಲ್ಲಿರೋ ಪುರುಷೋತ್ತಮರು ಯಾರು ಇರೋದೇ ಇಲ್ಲ. ಯಾಕೆಂದರೆ ನೀವು ಸತ್ಯುಗಿ ಪುರುಷೋತ್ತಮ ಆಗುವಂಥ ಪುರುಷಾರ್ಥವನ್ನು ಮಾಡ್ತಾ ಇದ್ದೀರಿ. ಏನು ಪುರುಷಾರ್ಥ ರೀ? ಸತ್ಯುಗಿ ಪುರುಷೋತ್ತಮ ಅಂದರೆ ಅವರಲ್ಲಿರುವಂಥ ಸಂಸ್ಕಾರಗಳು, ಅವರಲ್ಲಿರುವಂಥ ಮೌಲ್ಯಗಳು, ಅವ್ರದ್ದು ರಹನ್ ಸಹನ್, ಅವ್ರ ಭಾಷೆ, ಅವ್ರು ಹೆಂಗಿದ್ರು ಅನ್ನುವಂಥದ್ದೆಲ್ಲ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ತುಂಬಿಕೊಳ್ತಾ ಇದ್ದೀರಿ. ತುಮ್ ಜಾನ್ತೆ ಹೋ ಹಮಾರೆ ಮಹಲ್ कैसे बने हुए होंगे. ಈಗ ನಿಮಗೆ ಗೊತ್ತಾಗಿರ್ಬೇಕಲ್ಲ ನಿಮ್ಮ ಅರಮನೆಗಳು ಹೆಂಗಿರ್ತಾವೆ.
ಹೆಂಗಿರ್ತಾವ್ರೆ ಒಬ್ಬೊಬ್ಬರು ಸತ್ಯಯುಗದಲ್ಲಿ ಅರಮನೆಗಳು ಎಷ್ಟು ದೊಡ್ಡದಿರ್ತದೆ ಅಂತ ಹೇಳ್ಯಾರ ಬಾಬಾ. ದಿಲ್ಲಿ ಸಿಟಿ ಜೇಸಿ, ಯಾಕೆ ಮನುಷ್ಯರ ಸಂಖ್ಯೆ ಕಡಿಮೆ, ಭೂಮಿ ಏನಿರ್ತದೆ ದೊಡ್ಡದಿರ್ತೈತಿ, ಭಾಳ ದೊಡ್ಡ ಅರಮನೆ ನಿಮ್ದೆಲ್ಲರದ್ದು ಇರ್ತೈತಿ ಅಂತ ಹೇಳ್ತಾರೆ ಬಾಬಾ. ಕಲ್ ರಾಮ ರಾಜ್ಯ ಹೋಗ ತುಮ್ ರಾಮ ರಾಜ್ಯ ಮೇ ಪುರುಷೋತ್ತಮ್ ಹೋಂಗೆ. ನಾಳೆ ನೋಡಿದ್ರೆ ಯಾವ ರಾಜ್ಯ ರೀ? ರಾಮರಾಜ್ಯ. ಆ ರಾಮ ರಾಜ್ಯದಲ್ಲಿ ಇರೋರೆಲ್ಲ ನೀವೇನಿರ್ತೀರಿ? ಪುರುಷೋತ್ತಮರು ಅಂತ ಹೇಳ್ತಾರೆ ಬಾಬಾ. ಕಲ್ಲಂದ್ರೆ ನಾಳೆನೇ ರೀ ಅಂದರೆ ಬಾಬಾ ಹೇಳ್ತಾರೆ ಈಗಂದ್ರೆ ಹೀಗೆ ಬರೋದೈತಿ, ವಿನಾಶ ಯಾವಾಗ ಆಗ್ತೈತಿ ಗೊತ್ತಿಲ್ಲ. ನೀವು ಜಗತ್ತಿನವ್ರಿಗೆ ಹೇಳ್ತೀರಿ, ಚಾಲೆಂಜ್ ಮಾಡ್ತೀರಿ, ಈ ರಾವಣನ ರಾಜ್ಯವನ್ನು ನಾವು ಚೇಂಜ್ ಮಾಡಿ ರಾಮರಾಜ್ಯವನ್ನು ತರ್ತೀವಿ ಅಂತ ತೋರಿಸ್ತೀರಿ. अब चैलेंज किया है तो एक दो को पुरुषोत्तम बनाना है भविष्य 21 जन्मों के लिए. ಏನು ಚಾಲೆಂಜ್ ಮಾಡಿರಲ್ಲ ಹಂಗೆ ನೀವು ಎಲ್ಲರನ್ನೂ, ನೀವಷ್ಟೇ ಅಲ್ಲ ಎಲ್ಲರನ್ನೂ ಏನು ಮಾಡಬೇಕಾಗಿತ್ತು? ಪುರುಷೋತ್ತಮರನ್ನಾಗಿ 21 ಜನ್ಮದವರೆಗೆ ಮಾಡಬೇಕು. ಈಗೇನು ಗುಣಗಾಯನ ಮಾಡ್ತಿರಲ್ಲ ದೇವತೆಗಳದು, ಸೋಲಾಕಲಾ ಸಂಪೂರ್ಣ ಸರ್ವಗುಣ ಸಂಪನ್ನ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಸಂಪೂರ್ಣ ನಿರ್ವಿಕಾರಿ ಅಂತ ಏನು ಹೇಳ್ತೀರಿ ದೇವತೆಗಳಿಗೆ, ಆ ಥರ ಯಾರಾಗಬೇಕಾಗಿತ್ತು? ಜಗತ್ತಿನವ್ರಿಗೆ ಗೊತ್ತೇ ಇಲ್ಲ, ಹಿಂಗೆ ನಾವು ಆಗ್ತೀವಿ ಅನ್ನೋದು ಕೂಡ ಅವರಿಗೆ ಗೊತ್ತಿಲ್ಲ. तो तुम दूसरे जन्म में पुरुषोत्तम बनेंगे, इस रावण राज्य का कोई नहीं रहेगा. ರಾಮರಾಜ್ಯ ಬಂದಾಗ ರಾವಣನ ರಾಜ್ಯದಲ್ಲಿರುವಂಥ ಒಂದು ಆತ್ಮನೂ ಕೂಡ ಅಲ್ಲಿ ಇರುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಈಗ ನಿಮಗೆಲ್ಲ ಜ್ಞಾನ ಸಿಕ್ಬಿಟ್ಟೈತಿ, ರಾಮರಾಜ್ಯ ಯಾವುದು, ರಾವಣನ ರಾಜ್ಯ ಯಾವುದು, ಎಲ್ಲ ಜ್ಞಾನ ತಿಳ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಇದು ನಿಮಗೆ ಗೊತ್ತಾಗ್ಬಿಟ್ಟೈತಿ, ರಾವಣನ ಲಂಕ ಏನಾಗೋದೈತಿ? ಸುಡೋದೈತಿ, ಅದು ಖತಮ್ ಆಗೋದೈತಿ. ಆಜ್ಕಲ್ ತು ಸಮಯ ಕಾ ಭಿ ಕೋಯಿ ಭರೋಸಾ ನಹೀ ಹೈ. ಅಂಡರ್ಲೈನ್. ಯಾವಾಗ ಏನಾಗ್ತೈತಿ ಗೊತ್ತಿಲ್ಲ. ನಾವು ಜಗತ್ತು ವಿನಾಶ ಆಗ್ತೈತಿ ಅಂತ ಅವಾಗೇ ಕಾಯ್ಕೋತ ಕೂಡುದಿಲ್ಲ ರೀ, ಏನಾಗೋದೈತಿ ಮೊದಲೇ ಇದು ನಿಮಗೆ ಸ್ಮೃತಿ ಒಳಗೆ ಬರಬೇಕು. ಈ ಜಗತ್ತಿನ ಭರೋಸಾ ಅಂದರೆ ಇಲ್ಲಿ ನಾನು ಎಷ್ಟು ದಿನ ಇರ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ, ಭರೋಸಾ ಅಂತೂ ಇಲ್ಲೇ ಇಲ್ಲ. ನೋಡಿ ಬಾಬಾ ಹೇಳ್ತಾರೆ ಸಮಯದ ಭರೋಸಾ ಐತ್ರಿ. ಈಗೆಲ್ಲ ಮಾತಾಡ್ತಿರ್ತೀವಿ, ಕುಂತಿರ್ತೀವಿ, ಈ ವ್ಯಕ್ತಿಗೆ ಏನೂ ಇರೋದಿಲ್ಲ, ಹೆಲ್ದೇ ಇರ್ತಾನೆ, ಆದರೆ ಅಚಾನಕ್ ಸಾಯ್ತಾನೆ ಅನ್ನೋದು ಯಾರಿಗೆ ಗೊತ್ತಿರ್ತದ್ರಿ? ಬಾಬಾ ಅದಕ್ಕೆ ಹೇಳ್ತಾರೆ ಸಮಯದ ಭರೋಸಾ ಇಲ್ಲ. ಅಚಾನಕ್ ಮೃತ್ಯು, ದುರ್ಮರಣ ಜಗತ್ತಿನಲ್ಲಿ ನೋಡ್ತಾ ಇದ್ದೀರಿ. ಅಥವಾ ಕಿಸ್ಕಿ ದುಶ್ಮನಿ ಹುಯಿ ತೋ ಫಿರ್ ಉಡಾ ದೇತಿ ಹೈ. ಈಗ ಒಬ್ರಿಗೊಬ್ರು ಶತ್ರು ಇರ್ತಾರೆ, ನೋಡ್ತಿರಲ್ಲ ಅಂತ ಎಷ್ಟು ಮೃತ್ಯುಗಳನ್ನು ನೋಡ್ತೀರಿ. ಮನಿತನದಲ್ಲೇ ಶತ್ರು ಇದ್ದಾಗ ಅವರೊಬ್ಬರು ಹೊರಗೆ ಬಂದರೆ ಅವರಿಗೆ ಸಾಯಿಸ್ಬಿಟ್ಟು ಹೋಗ್ಬಿಡೋದು, ಹಾಯಿಸ್ಬಿಟ್ಟು ಹೋಗ್ಬಿಡೋದು, ಗಾಡಿ ಹಾಯಿಸ್ಬಿಟ್ಟು ಹೋಗ್ಬಿಡೋದು, ಸಾಯಿಸ್ಬಿಟ್ಟು ಹೋಗ್ಬಿಡೋದು. ಆದರೆ ಬಾಬಾ ಹೇಳ್ತಾರೆ ನಿಮಗೆ ಯಾರು ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀವು ಅವಿನಾಶಿ ಪುರುಷೋತ್ತಮರದಿರಿ. ಏನದಿರಿ? अविनाशी पुरुषोत्तम आत्मा ये नहीं, तो ये है विनाशी. तो सो भी रावण राज्य में इनको तुम्हारे दैवी राज्य का पता ही नहीं है. तुम जानते हो हम अपना दैवी स्वराज्य स्थापन कर रहे हैं ಶ್ರೀಮತ್ पर. ನಿಮ್ಮ ದೈವಿ ಸ್ವರಾಜ್ಯದ ಸ್ಥಾಪನೆ ನಡೀತಾ ಇದೆ. ಹೆಂಗ್ರಿ? ಶ್ರೀಮತದಂತೆ ಅಂದರೆ ಬಾಬಾ ಹೇಳ್ತಾರೆ ಯಾರು ಪೂಜೆಯನ್ನು ಮಾಡ್ತಾ ಇದ್ದೀರಿ ಅವ್ರ ಥರ ಈಗ ನೀವು ಆಗ್ತಾ ಇದ್ದೀರಿ. ये तुम जानते हो. अब देखो जगदम्बा की कितनी पूजा है. अब ये है ज्ञान ज्ञानेश्वरी. ಭಕ್ತಿ ಮಾರ್ಗದಲ್ಲಿ ಜಗದಂಬಾನ ಪೂಜಾ ಎಷ್ಟು ನಡೀತದೆ. ಜಗದಂಬ ಯಾರು? ಜ್ಞಾನೇಶ್ವರಿ. ಈಗ ನೀವೆಲ್ಲ ಮಕ್ಕಳನ್ನು ಕೂಡ ಅಂಬಾನ ಮಕ್ಕಳು. ಬಾಬಾ ನೋಡ್ರಿ ಏನು ಟೈಟಲ್ ಕೊಡ್ತಾರೆ, तो ज्ञान ज्ञानेश्वरी राज राजेश्वरी हो. ನೀವು ಏನದಿರಿ? ज्ञान ज्ञानेश्वरी अदीरी, राज राजेश्वरी. अब दोनों में उत्तम कौन है? ज्ञान ज्ञानेश्वरी राज राजेश्वरी ಇವರಿಬ್ಬರಲ್ಲಿ ಉತ್ತಮ ಯಾರೇ? ಯಾಕೆ? ज्ञान ज्ञानेश्वरी के पास जाकर अनेक प्रकार की मनोकामनाएं सुनाते हैं. ಜಗದಂಬಾನ ಮಂದಿರಕ್ಕೆ ಹೋಗಿ ಏನು ಮಾಡ್ತಾರೆ? ಎಲ್ಲ ಆಸೆಗಳನ್ನು ಹೇಳ್ತಾರೆ. ಲಕ್ಷ್ಮಿ ಹತ್ರ ಹೋದರೆ ಬರೀ ದುಡ್ಡು, ಸರಸ್ವತಿ ಹತ್ರ ಹೋದರೆ ವಿದ್ಯಾಬುದ್ಧಿ, ಹಾಗೆ ಅಂಬಾನ ಹತ್ರ ಹೋದರೆ, ಜಗದಂಬಾನ ಹತ್ರ ಹೋದರೆ ಎಲ್ಲ ಆಸೆಗಳನ್ನು ಇಡ್ತಾರೆ. ಅನೇಕ ಪ್ರಕಾರದ ವಸ್ತುಗಳನ್ನು ಕೇಳ್ತಾರೆ. ಜಗದಂಬಾನ ಮಂದಿರ ಲಕ್ಷ್ಮೀನಾರಾಯಣನ ಮಂದಿರಕ್ಕೆ ಬಹಳ ಅಂತರ ಐತೆ ಅಂತ ಹೇಳ್ತಾರೆ ಬಾಬಾ. ಆದರೆ ಜಗದಂಬಾನ ಮಂದಿರ ಎಷ್ಟಿರ್ತೈತೆ ಅಂತ ನಿನ್ನೆ ಹೇಳಿದ್ರಿ ಬಾಬಾ. ನಿನ್ನೆ ಹೇಳಿದ್ರಿ ಜಗದಂಬಾನ ಮಂದಿರ ಎಷ್ಟಿರ್ತೈತೆ?
ಹಾಂ ಭಾಳ ಚಿಕ್ಕದು. ನೋಡಿರಲ್ಲ ಮಧುಬಂದಲ್ಲಿ ಅಂಬಾಜಿಗೆ ಹೋಗಿರ್ತೀರಲ್ಲ, ಅಂಬಾಜಿ ಅಲ್ಲೆಷ್ಟು ಗದ್ಲಿರ್ತದ್ರಿ, ಆದರೆ ಗುಡಿ ಎಷ್ಟೈತ್ರಿ ಅಂಬಾಜಿದು? ಬೆಟ್ಟದ ಮ್ಯಾಲೆ ಐತಿ, ಭಾಳ ಬೆಟ್ಟದ ಮ್ಯಾಲೆ ಐತಿ. ಆದರೆ ಗುಡಿ ಇಷ್ಟ ಬಗ್ಗಿ ಒಳಗೆ ಹೋಗ್ಬೇಕು, ಪೂರ ಇಷ್ಟೇ ಸಣ್ಣ ಮೂರ್ತಿ ಐತಿ. आदर मंदिर एष्टे चिक्कदैते ಅಂತ ಹೇಳ್ತಾರೆ बाबा। छोटी जगह में भीड़ मनुष्य पसंद करते हैं। अब श्रीनाथ के मंदिर में भी बहुत भीड़ होती है। ಹಾಗೆ ಶ್ರೀನಾಥನ ಮಂದಿರದು ಹೇಳ್ತಾರೆ ಬಾಬಾ, ಅಲ್ಲೂ ನೋಡಿದ್ರೆ ಎಷ್ಟು ಗದ್ದಲೆ ಇರ್ತದೆ। कपड़े का सौंटा लगाते रहते हैं हटाने के लिए। ಹಿಂಗೆ ಬಟ್ಟೆ ಹೊಡೆದು ಏನು ಮಾಡ್ತಿರ್ತಾರೆ, ಎಲ್ಲರಿಗೂ ಸರಿಸ್ತಿರ್ತಾರೆ, ಅಷ್ಟು ಗದ್ದಲೆ ಇರ್ತೈತೆ ಮಂದಿರದೊಳಗೆ ಅಂತ ಹೇಳ್ತಾರೆ ಬಾಬಾ। ಕಲ್ಕತ್ತೆ में ಯಾವ ಮಂದಿರ, ಜಲ್ದಿನೇ ಬಂದುಬಿಡ್ತಾರೆ। कलकत्ते में काली का मंदिर कितना छोटा है, अंदर बहुत तेल और पानी रहता है। ನಾವಂತೂ ಹೋಗಿಲ್ರಿ ಆ ಮಂದಿರದಲ್ಲಿ, ಆದರೆ ಬ್ರಹ್ಮ ಬಾಬಾ ನಮಗೆ ಎಲ್ಲ ಕಡೆ ಹೋಗಿದಾರಲ್ರಿ ಬ್ರಹ್ಮ ಬಾಬಾ। ಕಲ್ಕತ್ತಾನ ಮಂದಿರದ್ದು ಖಾಳಿ ಐತಿ, ಆದರೆ ಮಂದಿರ ಸಣ್ಣದೈತಿ, ಒಳಗೆ ಹೋದ್ರೆ ಬರೀ ಎಣ್ಣೆ ನೀರು। ಈಗಲೂ ಗುಡಿ ಒಳಗೆ ಹೋದ್ರೆ ಏನಿರ್ತದೆ ಹೇಳ್ರಿ, ಕಾಲಾಗ ಎಣ್ಣೆ ನೀರೇ ಇರ್ತೈತೆ। ಅಂದರ್ ಬಡಿ ಖಬರ್ದಾರಿ ಸೆ ಜಾನಾ ಪಡ್ತಾ ಹೈ, ಯಾಕೆಂದರೆ ಕಾಲೊಳಗೆ ಎಣ್ಣೆ ಜಾರ್ತಂದ್ರೆ ಇದು ಬಿಡ್ತೀವಿ। ಇಲ್ಲೂ ನಾವು ನೀಲಗಂಗಮ್ಮನ ಗುಡಿ ಒಳಗೆ ನೋಡ್ತೀವಿ, ಎಷ್ಟು ನೀರು, ಕಾಲೊಳಗೆ ನೀರು, ಎಣ್ಣೆ, ಎಷ್ಟು ಗದ್ದಲು, ಒಂದು ಕತ್ಲೂ ಮತ್ತು ಅಲ್ಲೇನು ಬೆಳಕು ಇಲ್ಲ। बहुत भीड़ होती है। अब लक्ष्मी नारायण का मंदिर तो बहुत बड़ा होता है, ಆದರೆ ಲಕ್ಷ್ಮೀ ನಾರಾಯಣನ ಮಂದಿರ ಏನಿರ್ತಾವೆ ದೊಡ್ಡ ಇರ್ತಾವೆ। ಜಗದಂಬಾ का छोटा क्यों है ಬಾಬಾ ಕೇಳ್ತಾರೆ। ಹಂಗಂದ್ಮೇಲೆ ಜಗದಂಬಾನೇ ಶ್ರೇಷ್ಠ, ಆದರೆ ಮಂದಿರ ಯಾಕೆ ಸಣ್ಣದಿರ್ತೈತಿ ಅಂತ ಕೇಳ್ತಾರೆ ಬಾಬಾ। ಯಾಕೆ ಸಣ್ಣದೈತಿ? ಲಕ್ಷ್ಮೀನಾರಾಯಣ ಮಂದಿರ ನೋಡಿದ್ರೆ ಅಷ್ಟು ದೊಡ್ಡದು, ಜಗದಂಬಾನ ಮಂದಿರ ಯಾಕೆ ಸಣ್ಣದೈತಿ? ಯಾಕೆ ಸಣ್ಣದೈತಿ? ಬಾಬಾ ಹೇಳ್ತಾರೆ, ಮಮ್ಮ ಬಡವರು ಇದ್ರಲ್ರಿ, ಮಮ್ಮ ಏನಿದ್ರು गरीब है ना तो मंदिर भी गरीबी का है, वो साहूकार है तो मंदिर भी, मंदिरनु ಏನು ಮಾಡಿದ್ರೆ तो कब मेला नहीं, मंदिर में कब मेला नहीं लगता। ಬಾಬಾ ಹೇಳ್ತಾರೆ ಲಕ್ಷ್ಮೀ ನಾರಾಯಣ ಮಂದಿರ ದೊಡ್ಡದಿರ್ಬೋದು, ಆದರೆ ಅಲ್ಲಿ ಮೇಳ ನಡೆಯೋದಿಲ್ಲ। ಮೇಳ ಎಲ್ಲಿ ನಡೀತದ್ರಿ? जगदम्बा के मंदिर पर बहुत मेले लगते हैं। ಅಲ್ಲಿನೇ ಜಾತ್ರೆ ಎಲ್ಲ ಭಾಳ ದೊಡ್ಡದು ನಡೀತೈತೆ, बाहर से बहुत लोग आते हैं। महालक्ष्मी का मंदिर भी है, ये भी तुम जानते हो, इसमें लक्ष्मी भी है तो नारायण भी है। चतुर्भुज ಐತಿಲ್, ಮಹಾಲಕ್ಷ್ಮಿಗೆ ಎಷ್ಟು ಕೈ ತೋರಿಸ್ತಾರೆ? 4 ಕೈಗಳು। 4 ಕೈಗಳು ಯಾಕ್ರಿ? ಲಕ್ಷ್ಮೀನೂ ಅದಾಳ ಮತ್ತು ನಾರಾಯಣನೂ ಇದ್ದಾಳೆ। ಹುಣಸೆ ಅಲ್ಲಿ ಹೋದ್ರೆ ಏನು ಕೇಳಿದ್ರು? ಮಹಾಲಕ್ಷ್ಮಿಗೆ ಏನು ಕೇಳಿದ್ರು? ಪೂಜೆ ಯಾಕೆ ಮಾಡಿದ್ರು ಮಹಾಲಕ್ಷ್ಮಿಗೆ? सिर्फ धन मांगते हैं क्योंकि वो धनवान बनी है ना। ನಾವು ಹೇಳ್ತಾರೆ ಲಕ್ಷ್ಮೀ ಮತ್ತು ಅಲ್ಲಿ ಸತ್ಯುಗದಲ್ಲಿ ಧನವಾನ್ನೇ ಅಲ್ಲ ಮತ್ತಕ್ಕೆ, ಅದಕ್ಕಾಗಿ ಏನು ಕೇಳಿದ್ರೆ ಧನ ಸಂಪತ್ತೇ ಕೇಳಿದ್ರು। ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ಅವಿನಾಶಿ ಜ್ಞಾನರತ್ನಗಳಿದೆ। ಧನ್ के लिए लक्ष्मी पास जाते हैं, ಬಾಕಿ ಅನೇಕ ಆಶಾಯೇ ಧನ ಬೇಕಂದ್ರೆ ಲಕ್ಷ್ಮೀ ಪೂಜಾ, ಇನ್ನು ಉಳಿದ ಎಲ್ಲ ಆಸೆಗಳನ್ನ ಪೂರ್ಣ ಮಾಡ್ಕೋಬೇಕಂದ್ರೆ जगदम्बा के पास जाते हैं। तुम जगदम्बा के बच्चे हो, ನೀವೆಲ್ಲ ಯಾರು? ಜಗದಂಬಾನ ಮಕ್ಕಳು। ಎಲ್ಲರ ಮನೋಕಾಮನೆಗಳನ್ನು 21 ಜನ್ಮದವರೆಗೆ ಪೂರ್ಣ ಮಾಡುವಂಥವರು। ಏಕ ಹಿ ಮಹಾಮಂತ್ರ, ಮನೋಕಾಮನೆಗಳನ್ನ ಪೂರ್ಣ ಮಾಡ್ಲಿಕ್ಕೆ ಒಂದೇ ಮಂತ್ರ ಕೊಡೋದು ನೀವು, ಯಾವುದ್ರಿ? ಮನ್ಮನಾಭವ, ಅದು ಒಂದು ಮಂತ್ರ ಅಂತ ಹೇಳ್ತಾರೆ ಬಾಬಾ। ಎಲ್ಲ ಆಸೆಗಳು ಪೂರ್ಣ ಆಗೋದೇ मनमनाभव मंत्रದಿಂದ। दूसरे जो भी मंत्र आदि देते हैं उनमें अर्थ कुछ नहीं। अब बाबा समझाते हैं ये मंत्र भी तुमको क्यों देता हूँ, क्योंकि तुम पतित हो। ಮನ್ಮನಾಭವದ ಮಂತ್ರನೂ ನಿಮಗೆ ಯಾಕೆ ಕೊಡ್ತೀನಿ? ಯಾಕೆಂದರೆ ನೀವು ಪತಿತದಿರಿ। ಪತಿತರಿಂದ ಪಾವನ ಆಗಬೇಕಂದ್ರೆ ಮಂತ್ರ ಅಂದರೆ ನಮ್ಗೆ ಅನ್ಕೋತ ಕುಂದ್ರದೈತೇನ್ರಿ? ಮನ್ಮನಾಭವ ಅಂತ ಅನ್ಕೊಂಡು ಕುಂದ್ರದೈತೇನು? ಇಲ್ಲ, ಮನಸ್ಸನ್ನು ಬಾಬನಲ್ಲಿ ತೊಡಗಿಸೋದು। ಮನಸ್ಸನ್ನು ಬಾಬಾ ಏನು ಹೇಳ್ತಾರೆ? ನನ್ನೊಳಗಡೆ ತೊಡಗಿಸು। ಯಾಕೆ ಮನಸ್ಸಿಗೆ ಓಡೋದು? ಅದನ್ನೇ ಏನು ಮಾಡಿಬಿಡು, ನನ್ನ ಜೊತೆ ಜೋಡಿಸ್ಬಿಡು ಅಂತ ಹೇಳ್ತಾರೆ ಬಾಬಾ। ಮಾಮೇ ಕಮ್ ಯಾದ್ ಕರೆಂಗೆ ತಬ್ ಹಿ
पावन बनेंगे, ये सिवाय बाप के आत्माओं को कोई कह न सके। ನಿರಂತರ ನನ್ನನ್ನು ನೆನಪು ಮಾಡಿರಿ, ಬಿಡದೆ ನನ್ನನ್ನು ನೆನಪು ಮಾಡಿರಿ ಅಂತ ಹೇಳೋರು ಯಾರು? ಯಾವುದು ದೇಹದಾರಿಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಹೇಳೋರು ಯಾರು? ಕೇವಲ ತಂದೆ ಒಬ್ಬರೇ ಅಧಿಕಾರದಿಂದ ಹೇಳೋಕ್ಕೆ ಸಾಧ್ಯ. इससे सिद्ध होता है ये सहज राजयोग एक ही बाप सिखाते हैं. ಇದನ್ನು ಹೇಳೋದು ಒಬ್ಬರೇ ಬಾಬಾ ಅಂದಮೇಲೆ ಇದರಿಂದ ಸಿದ್ಧ ಆಗ್ತೈತಿ. ರಾಜಯೋಗ ಕಲಿಸೋರು ಯಾರು? ಕೇವಲ ಒಬ್ಬ ತಂದೆ ಇದ್ದಾರೆ. मंत्र भी वही देते हैं. 5000 वर्ष पहले भी मंत्र दिया था. ये स्मृति आई है. 5000 ವರ್ಷದಿಂದ ನಿಮಗೆ ಮಂತ್ರ ಕೊಟ್ಟಿದ್ದೆ, ನೆನಪಿಗೆ ಬಂತಾ? ಯಾವಾಗ ನಾವು ಹೇಳ್ತಾರೆ ಮೊದಲು ಬಂದು ಮಂತ್ರ ಕೊಟ್ಟಿದ್ದೆ, ಈಗ ನಾನು ನಿಮ್ಮ ಎದುರುಗಡೆ ಕುಂತು ನಿಮಗೆ ಮಂತ್ರವನ್ನು ಕೊಡ್ತಾ ಇದ್ದೇನೆ. ಆಕಾಶದಲ್ಲಿ ಕುಂತು ಹೇಳ್ತಾ ಇಲ್ಲ. ಎಲ್ಲೆಂತ ಹೇಳ್ತಾ ಇದ್ದಾರೆ ಬಾಬಾ? ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀನಿ. ಕ್ರೈಸ್ತ ಬಂದ ಹೋದ ಹಂಗೆ ಬಾಬಾ ಹೇಳ್ತಾರೆ. ಈಗ ನಿಮಗೆ ಗೊತ್ತಾಯ್ತು ಅವರು ಕ್ರೈಸ್ತರ ಶಾಸ್ತ್ರ ಯಾವುದು? ಅವ್ನು ಬಂದ, ಧರ್ಮ ಸ್ಥಾಪನೆ ಮಾಡ್ದ, ಅವರು ಬೈಬಲ್ ಗ್ರಂಥನೇ ಓದೋರು. ಓ ಕ್ಯಾ ಕರ್ಕೆ ಗಯ. ಸರಿ, ಕ್ರೈಸ್ತ ಬಂದು ಏನು ಮಾಡಿ ಹೋದ? ಏನು ಮಾಡ್ದ? ಧರ್ಮವನ್ನು ಸ್ಥಾಪನೆ ಮಾಡಿ ಹೋದ. ಆದರೆ ಆತ್ಮಗಳನ್ನಂತೂ ಬಂಧನದಿಂದ ಮುಕ್ತ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಆಗಲಿಲ್ಲ. तो तुम जानते हो शिव बाबा क्या करके गए, श्री कृष्ण क्या करके गए? ನಾವು ಹೇಳ್ತಾರೆ ನಿಮ್ಗೇನು ಗೊತ್ತಿಲ್ಲ, ಎಲ್ಲ ಗೊತ್ತೈತಿ. ಒಬ್ಬೊಬ್ಬರು ಧರ್ಮಾತ್ಮರು ಬಂದರು, ಅವ್ರೇನು ಮಾಡಿ ಹೋದರು. ಶಿವ ಬಾಬಾ ಬಂದರು, ಅವ್ರೇನು ಮಾಡಿ ಹೋದರು. ಕೃಷ್ಣ ಬಂದ, ಅವ್ರೇನು ಮಾಡಿ ಹೋದ. ಶ್ರೀ ಕೃಷ್ಣ ತೋ ಸತ್ಯುಗ ಕಾ ಪ್ರಿನ್ಸ್ ಥಾ. ಕೃಷ್ಣನ ಕತೆ ಏನು ಕೇಳೋದು? ಕೃಷ್ಣ ಅಂತೂ ಏನಿದ್ದಾರೆ? ಸತ್ಯುಗದ ರಾಜ್ಕುಮಾರ್ ಇದ್ದ. ಆಮೇಲೆ ಏನಾದ? जो ही फिर नारायण बना, फिर ಪುನರ್ಜನ ಲೇಟೆ ಆಯ. ಕೃಷ್ಣನ ಕತೆ ಹೇಳ್ಬಿಟ್ರು ಬಾಬಾ. ಬಂದ, ರಾಜ್ಕುಮಾರ್ ಇದ್ದ, ಮುಂದೆ ನಾರಾಯಣ ಆದ, ಆಮೇಲೆ ಜನ್ಮ ತಗೊಳ್ತಾ ಕೆಳಗಡೆ ಎಳಿತಾ ಬಂದ ಅಂತ ಹೇಳ್ತಾರೆ ಬಾಬಾ. ಇದು ಕೃಷ್ಣನ ಕತೆ ಮುಗಿಯಿತು. ಏನು ಮಾಡ್ದ? ಇಲ್ಲ, ರಾಜ್ಯ ಮಾಡ್ದ, ಆಮೇಲೆ ಮತ್ತೆ ಕೆಳಗಿಳಿದ ಅಂತ ಹೇಳ್ತಾರೆ ಬಾಬಾ. तो श्री कृष्ण क्या करके गए? तो ये तुम जानते हो शिव बाबा भी कुछ करके गए हैं, तभी तो उनकी इतनी पूजा आदि होती है. ಬಾಬಾ ಹೇಳ್ತಾರೆ, ನೀವು ಯಾರ್ದು ಪೂಜೆ ಮಾಡಂಗಿಲ್ಲ. ನೀವು ನಾನು ಬಂದೆ ಏನಾದರೂ ಮಾಡಿ ಹೋಗಿನಂತೆ ನನ್ನ ಮಂದಿರ ಕಟ್ಟಿ ಏನು ಮಾಡ್ತೀವಿ? ಅಷ್ಟೇ ಅಲ್ಲದೆ ಶಿವರಾತ್ರಿ ಶಿವ ಜಯಂತಿನೂ ಕೂಡ ಮಾಡ್ತೀರಿ. ಅಬ್ಬಿ ತುಮ್ ಜಾನ್ತೆ ಹೋ. ಬಾಬಾ ಏನು ಮಾಡಿ ಹೋಗಿದ್ದಾರೆ? ಕ್ರೈಸ್ತ ಏನು ಮಾಡ್ದ, ಕೃಷ್ಣ ಏನು ಮಾಡ್ದ ಎಲ್ಲ ಹೇಳಿದ್ರು. ಬಾಬಾ ಕೇಳ್ತಾರೆ, ನಾ ಏನು ಮಾಡಿದೆ? ಮತ್ರಿ ಮೇನೇನು ಮಾಡಿದ್ದಾರೆ ಬಾಬಾ? ಹೇಳ್ತಾರೆ ರಾಜಯೋಗ ಮೇನ್. ಮತ್ತೆ ಎಲ್ಲ ಆಗೋದಿಲ್ಲ, ಧರ್ಮಸ್ಥಾಪನೆ ಆಗೋದು ರಾಜಯೋಗ ಶಿಕ್ಷಣದಿಂದ. ಬಾಬಾ ಹೇಳ್ತಾರೆ ರಾಜಯೋಗವನ್ನು ನಿಮಗೆ ಕಲಿಸಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ಭಾರತಕ್ಕೂ ಸ್ವರ್ಗ ಬನಾಕರ್ ಗಯ. ನಿಮಗೆ ರಾಜಯೋಗ ಹೇಳಿಕೊಟ್ಟೀನಿ, ಶಿಕ್ಷಣ ಕೊಟ್ಟೀನಿ. ಆಮೇಲೆ ಭಾರತ ಏನು ನರಕ ಆಗಿತ್ತು ಅದನ್ನು ಸ್ವರ್ಗ ಮಾಡಿದೆ ಅಂತ ಹೇಳ್ತಾರೆ ಬಾಬಾ. जिस स्वर्ग का पहला नंबर मालिक खुद नहीं बने. ನಾವು ಹೇಳ್ತಾರೆ ನಾ ಭಾರತ ಸ್ವರ್ಗ ಮಾಡಿದೆ, ಆದರೆ ಆ ಸ್ವರ್ಗದಲ್ಲಿ ಮೊದಲನೇ ರಾಜ ಮಹಾರಾಜ ಬಾಬಾ ಆದ್ರಿ. ನಾವು ಹೇಳ್ತಾರೆ ನಾ ಆಗಲಿಲ್ಲ. ಅಲ್ಲಂತೂ ಯಾರು ಬಂದರು? ಶ್ರೀಕೃಷ್ಣ ಬಂದ. ಜರೂರ್ ಶ್ರೀಕೃಷ್ಣ ಕಿ ಆತ್ಮ ಕೋ ಪಢಾಯ, ತುಮ್ ಸಮಜ್ ಗಯೆ ಹೋ. ನಾ ಬಂದು ಓದಿಸಿದ್ದೀನಿ. ಯಾರಿಗೆ? ಕೃಷ್ಣನ ಆತ್ಮ ನಂಬರ್ 1. ಅದಕ್ಕೆ ಇದೆಲ್ಲ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಬಾಬಾ. ಶ್ರೀಕೃಷ್ಣ ಕಿ ವಂಶಾವಳಿ ತುಮ್ ಬೇಟೆ ಹೋ. ರಾಜ ರಾಣಿ ಕೋ ಮಾತಾ ಪಿತಾ ಅನ್ನದಾತ ಭೀ ಕೇಳ್ತೆ ಹೇ. ಒಂದು ರಾಜಧಾನಿಯಲ್ಲಿ ರಾಜಕ್ಕೆ ಪ್ರಜೆಗಳೇನಂತಾರೆ? ಅನ್ನದಾತ ಅಂತಲೇ ಹೇಳ್ತಾರೆ. ಯಾಕೆ? ಪ್ರಜೆಗಳ ಹಿತೈಷಿ, ಪ್ರಜೆಗಳಿಗೆ ಕೊಡುವಂಥವನು. ಒಂದು ಕಡೆ ಮಾತಾಪಿತಾನೂ ಆಗ್ತಾನೆ, ಇನ್ನೊಂದು ಕಡೆ ರಾಜ अन्नदाता ಅಂತಲೂ ಹೇಳ್ತಾರೆ. राजस्थान में भी राजा को अन्नदाता कहा जाता है. अब राजाओं की कितनी मान्यताएं होती हैं. ಬಾಬಾ ಸ್ಪೆಷಲಿ ರಾಜಸ್ಥಾನದ ರಾಜರ ಬಗ್ಗೆ ಹೇಳ್ತಾರೆ. ಅಲ್ಲಿ ರಾಜನಿಗೆ ಅನ್ನದಾತ ಅಂತ ಹೇಳ್ತಾರೆ. ರಾಜರಿಗೂ ಆ ಸಮಯದಲ್ಲಿ ಏನಿತ್ತು? ಗೌರವ ಇತ್ತಲ್ಲ. ತು ಆಗೆ ಸಬ್ ಶಿಕಾಯತೆ. ಮೊದಲೆಲ್ಲ ಕೋರ್ಟ್ ಕಚೇರಿ ಇದ್ದು ಏನ್ರಿ, ಎಲ್ಲ ಕಂಪ್ಲೇಂಟ್ಗಳೆಲ್ಲ ಹೋಗ್ತಿದ್ದರು.
ರಾಜನ ರಾಜ್ಯ ಇದ್ದಾಗ ಕಂಪ್ಲೇಂಟ್ಗಳೆಲ್ಲ ಎಲ್ಲಿ ಹೋಗ್ತಿತ್ತು? आगे सब शिकायतें राजा के पास आती थी, फिर दरबार लगती थे. ರಾಜನ ಹತ್ರ ಹೋಗ್ತಿದ್ರು ಎಲ್ಲ ಕಂಪ್ಲೇಂಟ್ ತಗೊಂಡು, ಆಮೇಲಲ್ಲಿ ದರ್ಬಾರ ನಡೀತಿತ್ತು. कोई भूल करते थे तो बहुत पछताते थे. आजकल तो जेल बर्ड्स बहुत हैं. ಏನಾದರೂ ತಪ್ಪು ಮಾಡಿದರೆ ತಪ್ಪು ಮಾಡಿದವ್ರಿಗೆ ಭಾಳ ಪಶ್ಚಾತ್ತಾಪ ಆಗ್ತಿತ್ತು, ನಾ ಯಾಕೆ ತಪ್ಪು ಮಾಡಿದೆ ಅಂತ ಹೇಳಿ. ಆದರೆ ಈಗ ಹೆಂಗಾಗ್ಬಿಟ್ಟದಂದ್ರೆ ತಪ್ಪು ಮಾಡೀನಿ ಅಂತ ರಿಯಲೈಸ್ ಇಲ್ಲೇ ಇಲ್ಲ. ಹಿಂಗೆ ಜೈಲಿನಿಂದ ಹೊರಗೆ ಬರೋದು ಮತ್ತು ಅವ್ರಿಗೆ ಏನಾಗ್ಬಿಟ್ಟದ್ರಿ, ಅದು ಆಯಿತು ಜೈಲಲ್ಲಿ ಆರಾಮ್ಸೆ ಇರಾಕೆ ಮನೆ ಸಿಗ್ತೈತಿ, ತಿನ್ನಕ್ಕೆ ಊಟ ಎಲ್ಲ ಸಿಗ್ತೈತಿ, ಮತ್ತು ಇನ್ನೇನು ಬೇಕು. ಮತ್ತು ಸಣ್ಣ ಹಿಂಗೆ ಹೊರಗೆ ಬರೋಟ್ಟಿಗೆ ಮತ್ತು ಒಳಗೆ ಹೋಗಿ ಜೈಲ್ ಬರ್ಡ್ ಆಗೇ ಬಿಡು, ಜೈಲಿನೊಳಗೆ ಹೋಗಿಬಿಡೋದು. ಹಂಗೆ ಭಾಳ ಜನ ಅದಾರಂತ ಹೇಳ್ತಾರೆ ಬಾಬಾ. ಗಡಿ ಜೈಲ್ ಮೇಲೆ ಜಾತೆ रहते हैं. ಅವ್ರಿಗೆ ಜೈಲೇ ಇಷ್ಟ, ಹೊರಗೆ ಬರೋದು ಮತ್ತು ಸ್ವಲ್ಪ ಮಜಾ ಮಾಡೋದು, ಮತ್ತೇನಾರು ಮಾಡಿ ಮತ್ತೆ ಜೈಲೊಳಗೆ ಹೋಗಿಬಿಡ್ತಾರೆ. ಅಭಿ ತುಮ್ ಬಚ್ಚೋं को गर्भ जेल में नहीं जाना है. ಈಗ ಶಿಕ್ಷೆ ತಿನ್ನೋದಂದ್ರೆ ಗರ್ಭ ಜೈಲ್, ಈಗ ನೀವು ಅಲ್ಲಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ತುಮಕೋ ತು ಗರ್ಭ ಮೆಹಲ್ ಮೇ ಆನಾ ಹೈ. ಯಾಕೆಂದರೆ ಆತ್ಮಕ್ಕೆ ದೊಡ್ಡ ಶಿಕ್ಷಾನೇ ಎಲ್ಲಿ ಆಗ್ತದೆ? ಗರ್ಭದಲ್ಲಿ. ಭಾಳ ದೊಡ್ಡ ಶಿಕ್ಷೆ ಆಗೋದೇ ಆತ್ಮಕ್ಕೆ ಗರ್ಭದಲ್ಲಿ. ಈಗ ನೀವು ಗರ್ಭ ಜೈಲಿನಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ? ತಂದೆಯನ್ನು ನೆನಪು ಮಾಡಿ ವಿಕರ್ಮ ವಿನಾಶ ಮಾಡಿಕೊಳ್ತೀರಂದಮೇಲೆ ಗರ್ಭ ಜೈಲದಲ್ಲಿ ಹೋಗೋದೇ ಇಲ್ಲ. ಸತ್ಯುಗದಲ್ಲಂತೂ ಪಾಪಕರ್ಮ ಅನ್ನೋದಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಅಲ್ಲಿರೋದೆಲ್ಲ ಏನು? ಗರ್ಭ ಮೇಲಿನಿಂದ ಆತ್ಮ ಜನ್ಮ ತಗೊಳ್ತೈತಿ. तो सिर्फ कम पुरुषार्थ के कारण कम पद पाते हैं. ಶಿಕ್ಷೆ ಅಂತೂ ಯಾರಿಗೂ ಇಲ್ಲ ಅಲ್ಲಿ. ಹಾಂ, ಇಲ್ಲಿನ ವಿದ್ಯಾಭ್ಯಾಸದ ಅನುಸಾರ ಏನೈತ್ರಿ? ಪದವಿಗಳು. ಕಡಿಮೆ ಪುರುಷಾರ್ಥ ಮಾಡಿದ್ರೆ ಸಣ್ಣ ಪದವಿ ಇರುತ್ತೆ. ಬಾಕಿ ಅಲ್ಲಿ ಪಾಪ ಅನ್ನೋದು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ऊंच पद वालों को सुख भी बहुत रहता है. यहाँ तो सिर्फ 5 वर्ष के लिए गवर्नर प्रेसिडेंट मुकर्रर करते हैं. ಯಾರು ಶ್ರೇಷ್ಠ ಸ್ಥಾನದಲ್ಲಿರ್ತಾರೆ ಬಾಬಾ ಹೇಳ್ತಾರೆ ಅವ್ರಿಗೆ ಸುಖ ಭಾಳ ಇರ್ತದೆ. ಇಲ್ಲಿ ಪ್ರೆಸಿಡೆಂಟ್ ಆಗಲಿ ಗವರ್ನರ್ ಆಗಲಿ ಬಾಬಾ ಹೇಳ್ತಾರೆ ಅವ್ರಿಗೆ ಅಷ್ಟೇ ಅವಧಿ ಅದಾವಲ್ರಿ, 5 ವರ್ಷ ಏನಿರ್ತದೆ ಅವ್ರು ಆಳ್ವಿಕೆ ಮಾಡೋದು ಫಿಕ್ಸ್ ಇರ್ತದೆ. ತುಮ್ ಸಮझा सकते हो कि ಭಾರತ ಹಿ ದೈವಿ ರಾಜಸ್ಥಾನ್ ಬನ. ನೀವು ಯಾರಿಗೂ ಹೇಳಿ ಇವತ್ತು ಭಾರತ ಹಿಂಗೈತಲ್ಲ, ನಾಳೆ ಏನಾಗೋದೈತಿ? ಇದೇ ದೈವಿ ರಾಜಸ್ಥಾನ ಆಗೋದೈತಿ. ಈಗಂತೂ ರಾಜ ರಾಣಿನೇ ಇಲ್ಲ ಅಂದಮೇಲೆ ರಾಜಸ್ಥಾನನೂ ಮಾತು ಇಲ್ಲೇ ಇಲ್ಲ. आगे कोई गवर्नमेंट को पैसा देते थे तो महाराजा महारानी का टाइटल मिल जाता था. ಮೊದಲು ಹೆಂಗೆ ಅಂದರೆ ಬಾಬಾ ಎಲ್ಲ ಹೇಳ್ತಾರೆ, ಸರ್ಕಾರಕ್ಕೆ ಬೊಕ್ಕಸ ಕೊಟ್ಟರೆ, ಸರ್ಕಾರಕ್ಕೆ ದುಡ್ಡು ಕೊಟ್ಟರೆ ಅವ್ರಿಗೇನಂತಿದ್ರಿ? ಮಹಾರಾಜ ಮಹಾರಾಣಿ ಅಂತ ಹೇಳ್ತಿದ್ರು. ಆ ಟೈಟಲ್ ಅವ್ರಿಗೆ ಕೊಡ್ತಿದ್ರು. ಇಲ್ಲಂತೂ ಬಾಬಾ ಹೇಳ್ತಾರೆ ನೀವು ವಿದ್ಯೆಯನ್ನು ಓದ್ತಾ ಇದ್ದೀರಿ. राजा रानी का पढ़ाई से नहीं बनते हैं, तुम्हारी एम ऑब्जेक्ट है इस पढ़ाई से तुम विश्व का महाराजा. ಅಲ್ಲಿ ದ್ವಾಪರ ಯುಗದ ರಾಜ ರಾಣಿಗೆ ಬಾಬಾ ಹೇಳ್ತಾರೆ ಓದಿ ರಾಜ ರಾಣಿ ಆಗಬೇಕಂತ ಇಲ್ಲೇ ಇಲ್ಲ, ಕರ್ಮದ ಆಧಾರ ಮೇಲೆ ರಾಜ ರಾಣಿ. ಆದರೆ ಸಂಗಮ ಯುಗದಲ್ಲಿ ನೀವೇನು ಮಾಡಬೇಕಾಗಿತ್ತು? ಓದಬೇಕಾಗಿತ್ತು. ಯಾಕೆ? ಮಹಾರಾಜ ಮಹಾರಾಣಿ ಆಗಬೇಕು. ರಾಜ ರಾಣಿ ಭೀ नहीं. ರಾಜಾ ರಾಣಿ का टाइटल त्रेता से शुरू होता है. ನೀವು ರಾಜ ರಾಣಿ ಆಗೋ ಗುರಿ ಇಟ್ಕೋಬೇಡ್ರಿ. ಏನಂತ ಹೇಳ್ತಾರೆ ಬಾಬಾ? ಏನು ಗುರಿ? ಹಾಂ, ಮಹಾರಾಜ ಮಹಾರಾಣಿ. ಯಾಕೆ ರಾಜ ರಾಣಿಯಲ್ಲಿ ಬರ್ತಾರೆ? ಹಾಂ, ತ್ರೇತಾದಲ್ಲಿ ಟೈಟಲ್ ಶುರು ಅಂತ ಹೇಳ್ತಾರೆ ಬಾಬಾ. ಈಗಂತೂ ನೀವೇನದಿರಿ? ಏನದಿರಿ? ಮಮ್ಮನ ಮಕ್ಕಳು ಏನದಿರಿ? ಈಗಂತೂ ಏನದಿರಿ? ಬಾಬಾ ಹೇಳ್ತಾರೆ ಅಭಿ ತುಮ್ ज्ञानेश्वरी बनते हो, फिर राजेश्वरी बनेंगे. कौन बनाएंगे? ಯಾರು ಮಾಡೋರು ನಿಮಗೆ? ರಾಜ ರಾಣಿ ವಿಶ್ವ ಮಹಾರಾಜನ ಆಗ್ತೀನಂದ್ರೆಲ್ಲ ನಿಮ್ಮನ್ನು ಯಾರು ಮಾಡೋರು ಅಂತ ಕೇಳ್ತಾರೆ ಬಾಬಾ. ಯಾರು ಮಾಡೋರು? ಮನುಷ್ಯರೇ. ಹೇಳ್ತಾರೆ ಈಶ್ವರ್ ಕೇಸೆ ನೋಡಿ. ಬಾಬಾ ಮತ್ತು ಪ್ರಶ್ನೆ ಹಾಕ್ತಾರೆ, ಈಶ್ವರನೇ ನಿಮಗೆ ರಾಜ ರಾಣಿ ಮಾಡ್ತಾನೆ ಹೆಂಗೆ? ಚಾದು ಮಂತ್ರ ಮಾಡಿರಿ. ಮಂತ್ರಿ ಹೆಂಗೆ ಆಗ್ತೀವಿ ರಾಜ ರಾಣಿ? ಒಂದಂತೂ ಬಾಬಾ ದ್ವಾಪರ ಯುಗದ ರಾಜ ರಾಣಿ ಆಗಬೇಕಂದ್ರೆ ಅವ್ರಿಗೆ ಅಭ್ಯಾಸದ ಅವಶ್ಯಕತೆ ಇಲ್ಲ, ಕರ್ಮದ ಆಧಾರ ಮೇಲೆ ಆಗ್ತಾರೆ. ಆದರೆ ನೀವು ಆಗಬೇಕಂದ್ರೆ ಏನು ಮಾಡಬೇಕು? ಪಡೆಂಗೆ ಲಿಖೆಂಗೆ
तो बनेंगे नवाब, खेलेंगे कूदेंगे तो होंगे खराब. ಮೇನ್ ಏನೈತ್ರಿ? ಶಿಕ್ಷಣ ಐತಿ. ಇಲ್ಲಿ ನೀವು ರಾಜಾರಾಣಿ ಆಗಬೇಕಂದ್ರೆ ಬಾಬಾ ಹೇಳ್ತಾರೆ ರಾಜೋ और ज्ञान से राजाई के लिए बाप को याद करना है. ನಿಮ್ಗೆ ರಾಜಾಯಿ ಬೇಕಾ? ಅದಕ್ಕಾಗಿ ಏನು ಮಾಡ್ಬೇಕಂತ ಹೇಳ್ತಾರೆ ಬಾಬಾ, ನನ್ನನ್ನು ನೆನಪು ಮಾಡಿರಿ. ತು ಬಾಬಾ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಬಹಳ ಸಹಜ ಪುರುಷಾರ್ಥ ಇದೆ. ಏಕೆಂದರೆ ಸ್ವರ್ಗ ಸ್ಥಾಪನೆ ಮಾಡೋರು ಯಾರು? ಹೆವಿನಲ್ಲಿ ಗಾಡ್ ಫಾದರ್ ಯಾರದ? ಶಿವ ಬಾಬಾ ಇದ್ದಾರೆ. ಬಾಕಿ ಬಾಬಾ ಹೇಳ್ತಾರೆ ಸ್ವರ್ಗದಲ್ಲಿ ಹೋಗಿ ಸ್ವರ್ಗ ಸ್ಥಾಪನೆ ಮಾಡಂಗಿಲ್ಲ. ಆ ಸ್ವರ್ಗ ಸ್ಥಾಪನೆ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕ್ರಿ? ಸಂಗಮ ಯುಗದಲ್ಲಿ. ಸತ್ಯುಗದಲ್ಲಿ ಸ್ವರ್ಗದ ಸ್ಥಾಪನೆ ಕಾರ್ಯ ನಡೆಯಂಗಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಜರೂರ್ ಉನೋಕೋ ಸಂಗಮ ಪರ್ ಹಿ ಪದ ಮಿಲ್ತಾ ಹೈ. ಸತ್ಯುಗದಲ್ಲಿ ಹೋಗಿ ಪದವಿಗಳೆಲ್ರಿ? ಪದವಿ ಎಲ್ಲಿರಿ? ಸಂಗಮ ಯುಗದಲ್ಲಿ ಪದವಿ ಅಂತ ಹೇಳ್ತಾರೆ ಬಾಬಾ. ಇಸ್ಲಿಯೇ ಇಸ್ಕೋ ಸುಹಾವನಾ ಕಲ್ಯಾಣಕಾರಿ ಸಂಗಮ ಯುಗ ಕಹಾ ಜಾತಾ ಹೈ. ನೋಡಿ ಸಂಗಮ ಯುಗಕ್ಕೆ ಎಷ್ಟು ಸುಂದರ ಟೈಟ್ಲ್ ಕೊಡ್ತಾರೆ ಬಹಳ ಸುಂದರವಾದಂತಹ ಸಂಗಮ ಯುಗ ಇದೆ. ಬಾಬಾ ಇಲ್ಲಿ ಬಂದು ಎಲ್ಲ ಮಕ್ಕಳ ಕಲ್ಯಾಣವನ್ನು ಮಾಡೋದಂದ್ರೇನ್ರಿ? ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. कहते भी है परमपिता परमात्मा नई दुनिया रचते हैं. ಇವಾಗ ಶಿವ ಬಾಬಾ ಬರ್ತಾರೆ, ಆಗ ಹೊಸ ಜಗತ್ತನ್ನು ರಚನೆ ಮಾಡ್ತಾರೆ. ಆದರೆ ಬಾಬಾ ಹೇಳ್ತಾರೆ ಪರಂತು ಉಸ್ಮೆ ಕೌನ್ ರಾಜ್ಯ ಕರ್ತೆ ಹೇ ಈ ಕಿಸಿಗೂ ಪತಾ ನಹಿ. ಆದರೆ ನಾವು ಬಂದು ರಾಜ್ಯ ಸ್ಥಾಪನೆ ಮಾಡ್ತೀನಿ ಅಂದರೆ ಅಲ್ಲಿ ಬಂದು ರಾಜ್ಯ ಮಾಡೋರು ಯಾರು? ಇದು ಜಗತ್ತಿನವರಿಗೆ ಗೊತ್ತೇ ಇಲ್ಲ. ನಿಮಗೆ ಗೊತ್ತಿತ್ತು ರಾಮರಾಜ್ಯ ಅಂದರೆ ಎದಕ್ಕೆ ಹೇಳ್ತಾರೆ? ರಾವಣನ ರಾಜ್ಯ ಅಂದರೆ ಯಾವುದು? ಇದನ್ನು ತಿಳ್ಕೊಂಡವ್ರು ಯಾರೇ? ನೀವು ಅದೀರಿ. ಆದರೆ ಅವರಂತೂ ಶಾಸ್ತ್ರದಲ್ಲಿ ಒಂದೊಂದು ಯುಗದ ಅವಧಿ ಏನು ಮಾಡಿಬಿಟ್ರು? ಲಕ್ಷ ಲಕ್ಷ ತೋರಿಸ್ಬಿಟ್ಟು ರಾಮರಾಜ್ಯಕ್ಕೆ ಲಕ್ಷ ಲಕ್ಷ ಆ ಸಮಯವನ್ನು ತೋರಿಸ್ಬಿಟ್ಟು ಇರೋದೇ ಎಷ್ಟೈತ್ರಿ ಅವಧಿ ಚಕ್ರದ್ದು? 5000 ವರ್ಷ. ಒಂದೊಂದು ಯುಗಕ್ಕೆ ಎಷ್ಟೈತ್ರಿ ಸಮಯ? ಇನ್ನು ಲಕ್ಷ ಲಕ್ಷ ಅಂದರೆ ಎಲ್ಲಿಂದ ಬಾಬಮ್ಮನ ಹೇಳಿದ್ರೆ ಲಕ್ಷ ಲಕ್ಷ ಅಂದರೆ ಕತೆ ಏನು ಹೇಳಬೇಕು? ಕತೆ ಎಲ್ಲಿ ನೆನಪಿರ್ಬೇಕು? ಲಕ್ಷ ಲಕ್ಷ ಅಂದರೆ ಕತೆ ಏನು ನೆನಪಿರ್ತದೆ? 5000 ವರ್ಷದ ಕತೆನೇ ನೆನಪಿಲ್ಲ ಯಾರಿಗೂ. 40,000 ವರ್ಷ ಏನೈತೆ. ಈಗ ಕಲಿಯುಗ ಮುಗಿಲಿಕ್ಕೆ ಬಂದೈತೆ. ನಾವು ಹೇಳ್ತೀವಿ ಕಲಿಯುಗ ಪೂರ್ಣ ಲಾಸ್ಟ್ ಸೀರಿಯಸ್ ಪೇಷಂಟ್ ಐತೆ, ಎಲ್ಲ ಮುಗ್ದೈತೆ ಅಂತ ಹೇಳಿದ್ರೆ ಏನಂತಾರೆ? ಅಲ್ಲೇನೈತಿ ಈಗಿನ ಹುಟ್ಟೈತಿ ಕಲಿಯುಗ. ಕಲಿಯುಗ ಛೋಟಾ ಬಚ್ಚ ಅಂತ ಹೇಳ್ತಾರೆ. ಬಾಬಾ ನಮಗೇನು ಹೇಳ್ಯಾರ? ಕಲಿಯುಗ ಛೋಟಾ ಬಚ್ಚಾ ನೈ ಥೋಡಾ ಸಾ ಬಚ್ಚಾ ಹೈ. ಇನ್ನು ಸ್ವಲ್ಪ ಟೈಮ್ ಅಷ್ಟೇ ಐತಿ ಕಲಿಯುಗ. ಸತ್ಯನಾರಾಯಣನ ಕಥೆನೂ ಈಗ ನೀವು ಕೇಳ್ತಾ ಇದ್ದೀರಿ. ಸತ್ಯುಗದಲ್ಲಿರೋರೆಲ್ಲ ದೇವಿ ದೇವತೆಗಳಾಗಲಿ ಅಥವಾ ಲಕ್ಷ್ಮೀನಾರಾಯಣ ಆಗಲಿ ಅವರೆಲ್ಲ ಏನಿದ್ರು? ಸರ್ವಗುಣ ಸೋಲಾಕಲಾ ಸಂಪೂರ್ಣ ಅಹಿಂಸಾ. ಇದೆಲ್ಲ ನಿಮಗೆ ಗೊತ್ತಿದೆ. ಫಿರ್ ಕಲಾ ಕಮ್ ಹೋತಿ ಜಾತಿ ಹೈ. ಸತ್ಯುಗದಿಂದ ಕೆಳಗೆ ಬಂದರೆ ಕಲೆಗಳೇನಾಯ್ತು? ಕಡಿಮೆ ಆಗಿಬಿಡ್ತದೆ. ಹೀಗೆ ಬಾಬಾ ಹೇಳ್ತಾರೆ ಕೆಳಗೆ ಬರ್ತಾ ಬರ್ತಾ ಎಲ್ಲ ಹೋಗ್ತೈತಿ. ಆಮೇಲೆ ನಾ ಮತ್ತೆ ಸಂಗಮ ಯುಗದಲ್ಲಿ ಬರ್ತೀನಿ, ಹೊಸ ವೃಕ್ಷದ ಸ್ಥಾಪನೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಬಾಬಾ. ಮತ್ತು ಕಲೆಗಳು ಕಡಿಮೆ ಆಗೋದೆ. तो ये वंडरफुल बातें कोई की भी बुद्धि में नहीं है. तो बाबा ने समझाया है कि सभी आत्माओं के लिए ये युग है. ವಿತ್ ಅಂಡರ್ಲೈನ್ ಎದ್ರ ಮೇಲೆ ಬಾಬಾ ಮುರಳಿ ನುಡಿಸ್ತಾ ಇದ್ದಾರೆ? ಸಂಗಮ ಯುಗ. ಇದು ಯಾವ ಯುಗ ಆಯ್ತು ರೀ? ಪುರುಷೋತ್ತಮ ಸಂಗಮ ಯುಗ. ಎದಕ್ಕಂತ ಹೇಳ್ತಾರೆ ಬಾಬಾ? ಎದಕ್ಕೆ? ಪುರುಷೋತ್ತಮ ಆಗೋದಕ್ಕಾಗಿ ಅಂತ ಹೇಳ್ತಾರೆ ಬಾಬಾ. तो जीवन मुक्ति को पुरुषोत्तम कहा जाता है. ನೋಡ್ರಿ, ಅಗಳೆ ಬಾಬಾ ಹೇಳಿದ್ರು ಪುರುಷೋತ್ತಮ ಅಂದರೆ ಲಕ್ಷ್ಮೀ ನಾರಾಯಣ. ಈಗ ಬಾಬಾ ಏನು ಹೇಳ್ತಾರೆ? ಜೀವನ್ ಮುಕ್ತಿ. ಜೀವನ್ ಮುಕ್ತಿಗೆ ಏನಂತ ಹೇಳಾಗ್ತೈತ್ರಿ? ಪುರುಷೋತ್ತಮ. ಜೀವನ್ ಬಂಧಕ್ಕೂ जीवन बंधक पुरुषोत्तम अंतिर पुरुषोत्तम नहीं कहेंगे. इस समय सब जीवन बंध में है. ಈಗೆಲ್ಲ ಮನುಷ್ಯರೇನಾಗಿದ್ದಾರೆ? ಜೀವನ ಬಂಧನ. ದೇಹದ ಮೊದಲನೇ ದೊಡ್ಡ ವಿಘ್ನನೇ ಯಾವುದು? ದೊಡ್ಡ ಬಂಧನನೇ ದೇಹ. ಈ ದೇಹದ ಬಂಧನದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. तो बाबा कर सबको जीवन मुक्त बनाते हैं. ಮೊದಲೇ ದಿನಾನೇ ಬಾಬಾ ನಮಗೆ ಯಾವತ್ತು ಪಾಠ ಕೊಡ್ತಾರೆ? ಫಸ್ಟ್ ಬಂದಮೇಲೆ ಯಾವ ಬಂಧನದಿಂದ ಮುಕ್ತ ಮಾಡ್ತಾರೆ ಬಾಬಾ? ನೀನು ದೇಹ ಅಲ್ಲ, ನೀನು ಆತ್ಮ. ಆತ್ಮದ ಪರಿಚಯ ಬಾಬಾ ನಮಗೆ ಕೊಟ್ಟೇ ಬಿಡ್ತಾರೆ.
ನೀವು ಅರ್ಧ ಕಲ್ಪ ಜೀವನ್ಮುಕ್ತದಲ್ಲಿ ಇರ್ತೀರಿ, ಆಮೇಲೆ ಅರ್ಧ ಕಲ್ಪ ಮತ್ತೆ ಡ್ರಾಮಾ ಅನುಸಾರ ಏನಾಗ್ತೀರಿ? ಸತ್ಯುಗದಲ್ಲಿ ದೇಹದ ಬಂಧನ ಇರ್ತದ್ರಿ, ಅಲ್ಲಿ ದೇಹದ ಅಭಿಮಾನ ಇರ್ತದ್ರಿ. ಅವರಿಗೆ ಎಲ್ಲರೂ ಸುಂದರ ಇರ್ತಾರೆ, ಬಟ್ ಯಾರಿಗೂ ಆ ದೇಹದ ಅಹಂಕಾರ ಅಭಿಮಾನ ಇರೋದೇ ಇಲ್ಲ. ಅಲ್ಲಿರೋರೆಲ್ಲ ಶ್ರೀಮಂತನೂ ಇರ್ತಾರೆ, ಅದು ನಾನು ಶ್ರೀಮಂತದೀನಿ, ಭಾರಿ ದೊಡ್ಡ ಸ್ಥಾನದಲ್ಲಿದ್ದೀನಿ ಅನ್ನೋದು ಅಹಂಕಾರ ಯಾರಿಗೂ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಅರ್ಧ ಕಲ್ಪ ಜೀವನ್ಮುಕ್ತಿದ್ರೆ ಅರ್ಧ ಕಲ್ಪ. ಯಾಕೆ ದ್ವಾಪರ ಯುಗ ಸ್ಟಾರ್ಟ್ ಆಗ್ತಾನೆ ಬರೋದೇನು? ರಾವಣ ನಾ ಅನ್ನೋದು ಬಂದೇ ಬಿಡ್ತದೆ. तो ये तुम समझते हो, तुम्हारा व्रत नियम क्या है? ಬಾಬಾ ಕೇಳ್ತಾರೆ ವ್ರತ ನಿಮ್ಮದು ಜೀವನ ಪರ್ಯಂತ ವ್ರತ. ಆಗ ಹೇಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಬಾಬಾ ನಿಮ್ಮ ವ್ರತ ಏನು, ಅವರು ವ್ರತ ಏನು. ಬಾಬಾ ಕೇಳ್ತಾರೆ ತುಮ್ಹಾರ ವ್ರತ್ ನಿಯಮ ಕ್ಯಾ ಹೈ, ನಿಮ್ಮ ವ್ರತದ ನಿಯಮ ಏನೈತೆ ಅಂತ ಕೇಳ್ತಾರೆ ಬಾಬಾ. ಏನೈತೆ? ತು ಬಾಬಾನೇ ಆಕರ್ ವ್ರತ್ ರಖವಾಯಾ ಹೈ. ಬಾಬಾ ಬಂದು ನಮಗೇನು ಮಾಡಿದ್ರು? ವ್ರತ ಹಿಡಿಸಿದ್ರು. ಯಾವ ವ್ರತ ರೀ? ಒಂದೇ ದಿನದಲ್ಲ, ಅಥವಾ ಒಂದು ತಿಂಗಳದೂ ಅಲ್ಲ. ಬಾಬಾ ಹೇಳ್ತಾರೆ ನಾನು ಬಂದೆ ನಿಮ್ಗೆ ಈ ವ್ರತ ಹಿಡಿಸಿದ್ದೀನಿ. ಖಾನ್ ಪಾನ್ ಕಿ ಬಾತ್ ನಹೀ ಹೈ, ಒಂದಿನ ನಿರ್ಜಲ ಉಪವಾಸ ಹಿಡಿಯುವಂಥ ವ್ರತ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಸಬ್ ಕುಚ್ ಕರೋ, ಸಿರ್ಫ್ ಏಕ್ ತೋ ಬಾಪ್ ಕೋ ಯಾದ್ ಕರೋ ಔರ್ ಪವಿತ್ರ ಬನೋ. ಯಾವ ವ್ರತ ಐತ್ರಿ ನಿಮ್ಮದು? ಬಾಬಾ ನಮಗೆ ಕೆಲಸ ಕಾರ್ಯ ಮಾಡೋಕ್ಕೆ ಏನು ಬೇಡ ಅನ್ನಂಗಿಲ್ಲ, ಎಲ್ಲ ಮಾಡಿರಿ. ಆದರೆ ಒಂದು ನನ್ನನ್ನು ನೆನಪು ಮಾಡಿರಿ. ಇನ್ನೊಂದು ಬಾಬಾ ಹೇಳಿದ್ರೆ ಮನ್ ಗುಮ್ಮೋ ಫಿರೋ ಮೌಜ್ ಮನಾವೋ, ನೀ ಎಲ್ಲ ಮಾಡು, ಆದರೆ ನೆನಪು ಮಾಡು. ಆದರೆ ಅದ್ರ ಜೊತೆಯಲ್ಲಿ ಪವಿತ್ರನೂ ಆಗ್ರಿ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಪುರುಷೋತ್ತಮ ಮಾಸ ಭಕ್ತಿ ಮಾರ್ಗದಲ್ಲೂ ಏನು ಮಾಡ್ತಾರೆ ಮತ್ತು ಅಧಿಕ ತಿಂಗಳಲ್ಲಿ ಪುರುಷೋತ್ತಮ ತಿಂಗಳಲ್ಲಿ ಪವಿತ್ರ ಇರುವಂಥ. ಯಾಕೆ ತೀರ್ಥಕ್ಕೆ ಹೋಗ್ಬೇಕು, ತೀರ್ಥ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನಿರ್ತಾರೆ? ಪವಿತ್ರ ಇರ್ತಾರೆ. ಸೊ ಅವರು ಆ ತಿಂಗಳಲ್ಲಿ ಪವಿತ್ರತೆ ಮಹತ್ವ ಇಟ್ಟಿದ್ದಾರೆ. ಹಾಗೆ ಇದು ಬಾಬಾ ಹೇಳ್ತಾರೆ पुरुषोत्तम मास में बहुत करके पवित्र भी रहते होंगे। वास्तव में इस पुरुषोत्तम युग का मान तो है, तुमको कितनी खुशी है, तुमको कितना नशा होना चाहिए. ಅದು ಆ ತಿಂಗಳ ಅಷ್ಟು ಮಹತ್ವ ಯಾಕೈತಂದರೆ ಅದು ಸಂಗಮ ಯುಗದ ಪುರುಷೋತ್ತಮದ ಯಾದಗಾರ ಐತಿ. ಈ ತಿಂಗಳು ಈ ಒಂದು ಪುರುಷೋತ್ತಮ ಯುಗದಲ್ಲಿ ನಿಮಗೆಷ್ಟು ಖುಷಿ ಐತಿ, ಮತ್ತು ಆಮೇಲೆ ನಶಾನು ಕೂಡ ಎಷ್ಟೈತಿ. अब तुमसे कोई पाप कर्म नहीं होगा. ಅಂಡರ್ಲೈನ್ ಬಾಬಾ ಹೇಳ್ತಾರೆ ಈಗ ಇಷ್ಟು ಖುಷಿ ನಶಾ ಐತಿ, ಆದರೆ ಈಗ ನೀವು ಯಾವ ಪಾಪ ಕರ್ಮವನ್ನು ಮಾಡುವಂಗಿಲ್ಲ. ಯಾಕೆ? ನೀವೀಗ ಪುರುಷೋತ್ತಮ ಆಗ್ತಾ ಇದ್ದೀರಿ. ಯಾಕಿಲ್ಲಿ ಒಂದಕ್ಕೆ ಎಷ್ಟು ದಂಡ ಐತ್ರಿ? ಧರ್ಮರಾಜನ ಜೈಲಿನಲ್ಲಿ ಏನೈತಿ? ಭಾಳ ಶಿಕ್ಷೆ ಐತಿ. ಬಾಬಾ ಹೇಳ್ತಾರೆ ಈಗ ನೀವು ಯಾವ ಪಾಪ ಕರ್ಮ ಮಾಡುವ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಪುರುಷೋತ್ತಮ ಅಂದರೆ ಪುಣ್ಯಾತ್ಮಗಳ ಜಗತ್ತಿಗೆ ಹೋಗ್ತಾ ಇದ್ದೀವಿ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को नमस्ते नमस्ते नमस्ते. शुक्रिया बाबा शुक्रिया, शुक्रिया बाबा शुक्रिया, शुक्रिया बाबा शुक्रिया. वाह बाबा वाह, वाह ಡ್ರಾಮಾ ವಾಹ, ವಾಹ ರೇ ನನ್ನ ಭಾಗ್ಯ ವಾಹ. ನಾನಾತ್ಮ ಸುರಕ್ಷಿತವಾಗಿದ್ದೇನೆ. ನನ್ನ ತಲೆಯ ಮೇಲೆ ಶಿವಬಾಬನವರ ವರದಾನದ ಹಸ್ತ ಇದೆ. ಏನು ಭಾಗ್ಯ ರೀ ಇವತ್ತು? ಭಾರಿ ನನ್ನ ಭಾಗ್ಯ. ಏನು ಹಾಡು ಹಾಡಿದ್ರೆ? ಹಾಂ, ಮತ್ತು ಯಾವ ಭಾಗ್ಯದ ಗಾಯನ ಮಾಡ್ತೀರಿ ಇವತ್ತು ನೀವು? ಭಾಗ್ಯ ಏನು? ಹಾಂ, ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ, ಪುರುಷೋತ್ತಮರನ್ನಾಗಿ ಮಾಡ್ತೀನಿ. धारणा के लिए मुख्य सार ಮೊದಲೇದಿದೆ. इस पुरुषोत्तम युग में जीवन मुक्त बनने के लिए ಏನು ಹೇಳಿದ್ರೆ ಬಾಬಾ ರೀ? ಈ ಪುರುಷೋತ್ತಮ ಯುಗದಲ್ಲಿ ಜೀವನ ಮುಕ್ತ ಆಗಬೇಕೆಂದರೆ ಏನು ಹೇಳಿದ್ರೆ? ಏನು ಮಾಡಬೇಕು? ಜೀವನ ಮುಕ್ತ ಪುಣ್ಯ ಕರ್ಮ ಕರ್ನೇ ಹೈ. ಜೀವನ್ ಮುಕ್ತ ಆಗಬೇಕಂದ್ರೆ ಪುಣ್ಯದ ಕರ್ಮವನ್ನು ಮಾಡಬೇಕು. ಅದ್ರ ಜೊತೆ ವ್ರತ ಯಾವುದು? ಪವಿತ್ರ ಜರೂರ್ रहना है.
ಭೂಮಿ ಬಿರಿದ್ರು ನಿಮ್ಮ ಧರ್ಮ ಬಿಡುವಂಗಿಲ್ಲ. ಯಾರೇನೇ ಅಂದ್ರೂ ಕೂಡ ಬಾಬಾ ಹೇಳ್ತಾರೆ ಧರ್ಮ ಬಿಡುವಂಗಿಲ್ಲ, ಪವಿತ್ರ ಅವಶ್ಯವಾಗಿ ಇರಲೇಬೇಕು. ಯಾಕೆ ಲಾಸ್ಟಿಗೆ ಪ್ರತಿ ಆತ್ಮಕ್ಕೂ ಇಂಥ ಪರಿಸ್ಥಿತಿ ಬರ್ತೈತಲ್ಲ, ಪವಿತ್ರ ಇರಲೇಬೇಕು. ಅವ್ರು ಪರಿಸ್ಥಿತಿನೇ ಹಂಗೆ ಬರ್ತೈತೆ. ಬಟ್ ಈಗ ನಮಗೆ ಬಾಬಾ ಅದನ್ನು ಏನು ಮಾಡ್ತಾ ಇದ್ದಾರೆ, ಸಹಜವಾಗಿ ಧಾರಣೆ ಮಾಡಿಸ್ತಾ ಇದ್ದಾರೆ. ಘರ್ಬಾರ್ ಆದಿ ಸಬ್ ಹೋತೆ, ಮನೆ ಮಕ್ಕಳು ಎಲ್ಲ ಇರ್ತಾನೋ. ಏನು ಮಾಡಂದ್ರೆ ಬಾಬಾ ಎಲ್ಲರ ಜೊತೆನೇ ಇರ್ರಿ, ಎಲ್ಲ ಇರಲಿ, ಆದರೆ ಸಬ್ ಹೋತೆ ದಿಲ್ ಸೆ ಮಮತ್ವ ಮಿಟಾ ದೇನಾ ಹೈ. ಎಲ್ಲ ಇದ್ರೂ ಕೂಡ ಮನಸ್ಸಿನಿಂದ ಮಮತ್ವವನ್ನು ತೆಗೆದು ಹಾಕಬೇಕು. ಯಾಕೆ ಅಟ್ಯಾಚ್ಮೆಂಟ್ ಇದ್ದರೆ ಅಲ್ಲಿ ಬಂದನ್, ಮತ್ತೆ ಅಲ್ಲಿ ದುಃಖ, ಅಲ್ಲಿ ಭಯ ಐತಿ, ದ್ವಂದ್ವತೆ ಬಂದುಬಿಡ್ತೈತಿ. ಎರಡನೇದು ಶ್ರೀಮತ್ ಪರ್ ಅಪ್ನೆ ತನ್ ಮನ್ ಧನ್ ಸೆ. ಶ್ರೀಮತದಂತೆ ತಮ್ಮ ತನು ಮನ ಧನದಿಂದ ಏನು ಮಾಡಂದ್ರೆ ದೈವಿ ರಾಜ್ಯ ಸ್ಥಾಪನೆ ಮಾಡಬೇಕು. ತಮ್ಮ ತನು ಮನ ಧನದಿಂದ ದೈವಿ ರಾಜ್ಯದ ಸ್ಥಾಪನೆ ಮಾಡಿರಿ. पुरुषोत्तम बनाने की सेवा करनी है. ಪುರುಷೋತ್ತಮರನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು. वरदान सहयोग द्वारा स्वयं को सहज योगी बनाने वाले. ಸಹಯೋಗದ ಮೂಲಕ ಸ್ವಯಂನನ್ನು ಸಹಜ ಯೋಗಿ ಮಾಡಿಕೊಳ್ಳುವಂತಹ. ನೋಡಿ, ಸಹಯೋಗದಿಂದ ಏನಾಗಿಬಿಡ್ತೀರಿ, ಸಹಜ ಯೋಗಿ. ಬಾಬಾ ಹೇಳ್ತಾರೆ ಸಹಜ ಯೋಗಿ ಆಗಕ್ಕೆ ಏನು ಮಾಡೋದು ಬೇಕಾಗಿಲ್ಲ, ಬಾಬನ ಕಾರ್ಯದಲ್ಲಿ ಏನಾಗಬೇಕು, ಸಹಯೋಗ. ಸಹಯೋಗದ ಮೂಲಕ ಸ್ವಯಂನನ್ನು ಸಹಜ ಯೋಗಿ ಮಾಡಿಕೊಳ್ಳುವಂಥ ನಿರಂತರ ಯೋಗಿ ಭವ, ನಿರಂತರ ಯೋಗಿ ಆತ್ಮ ಆಗಿರಿ. संगम युग पर बाप का सहयोगी बन जाना. ಸಂಗಮ ಯುಗದಲ್ಲಿ ಅರ್ಧ ಕಲ್ಪ ಅಂತೂ ಮನುಷ್ಯರಿಗೆ ಸಹಯೋಗಿ ಅದೀವಿ, ಆದರೆ ಇಲ್ಲಿ ಯಾರಿಗೆ ಸಹಯೋಗಿ ಅದೀವ್ರಿ? ಸಂಗಮ ಯುಗದಲ್ಲಿ ತಂದೆಗೆ ಸಹಯೋಗಿ ಆಗಿರೋದು. ಯಹಿ ಸಹಜ ಯೋಗಿ ಬನ್ನೆ ಕಿ ವಿಧಿ ಹೈ. ನಮ್ಗೆ ಯೋಗ ಹತ್ತಂಗಿಲ್ರಿ, ನಮ್ಗೆ ಯೋಗಾನೇ ಕಠಿಣ ಅನಿಸ್ತೈತ್ರಿ, ಕೂತ್ರಿ ಯೋಗಾನೇ ನಮಗೆ ಮಾಡೋಕ್ಕಾಗಂಗಿಲ್ಲ, ಯೋಗದಲ್ಲಿನೇ ಭಾಳ ಅಳಗಾಡ್ತೈತಿ. ಬಾಬಾ ಇವತ್ತೇನು ಹೇಳ್ತಾ ಇದ್ದಾರೆ, ಸಹಜ ಯೋಗಿ ಆಗಬೇಕಂದ್ರೆ ಬಾಬರವ್ರ ಕಾರ್ಯದಲ್ಲಿ ಏನಾಗ ಸಹಯೋಗಿ. ನೀವು ನನ್ನ ಕಾರ್ಯದಲ್ಲಿ ಸಹಯೋಗಿ ಆದರೆ ನಿಮಗೆ ನೆನಪು ಯಾರ್ದಿರ್ತೈತಿ? ಬಾಬಂದೇ ಇರ್ತೈತಿ. ಜಿನ್ಕಾ ಹರ್ ಸಂಕಲ್ಪ, ಹರ್ ಶಬ್ದ ಅವ್ರ ಕರ್ಮ, ಯಾರದು ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮ बाप की वह अपने राज्य की स्थापना के कर्तव्य में. ಯಾರದು ಪ್ರತಿಯೊಂದು ಸಂಕಲ್ಪ, ಶಬ್ದ, ಕರ್ಮ ತಂದೆ ಹಾಗೂ ತಮ್ಮ ರಾಜ್ಯದ ಸ್ಥಾಪನೆಯ ಕರ್ತವ್ಯದಲ್ಲಿ. ನಿಮ್ಮ ಸಂಕಲ್ಪದ ಸೇವೆನೂ ಆಗಬೇಕು, ನಿಮ್ಮ ಮಾತಿನ ಸೇವೆನೂ ಆಗಬೇಕು, ಸಹಯೋಗ ಇರಬೇಕು, ನಿಮ್ಮ ಕರ್ಮದ ಸಹಯೋಗನೂ ಇರಬೇಕು. ಸಹಯೋಗಿ रहने का है. ರಾಜ್ಯ ಸ್ಥಾಪನೆಯ ಕರ್ತವ್ಯದಲ್ಲಿ ಸಹಯೋಗಿಯಾಗಿರೋದಿದೆ. उसको ज्ञानी योगी तो आत्मा निरंतर सच्चा सेवाधारी कहा जाता है. ನೋಡಿ, ಬಾಬಾ ಕ್ಲಿಯರ್ ಹೇಳ್ತಾರೆ, ಯಾರ್ದು ಸಂಕಲ್ಪ, ಶಬ್ದ, ಕರ್ಮ ತಮ್ಮ ರಾಜ್ಯ ಸ್ಥಾಪನೆಗಾಗಿ ಅಥವಾ ತಂದೆ ಕಾರ್ಯದಲ್ಲಿ ಸಹಯೋಗಿಯಾಗಿರೋದಕ್ಕಿರುತ್ತಲ್ಲ, ಅವ್ರಿಗೇನಂತ ಹೇಳ್ತಾ ಇದ್ದಾರೆ ಬಾಬಾ, ಅಂಥವ್ರಿಗೆ ಜ್ಞಾನಿ, ಯೋಗಿ, ನಿಯಾತ್ಮ ಮತ್ತು ಸತ್ಯ ಸೇವಾಧಾರಿಗಳು ಅಂತ ಹೇಳಾಗುತ್ತೆ. ಸಹಯೋಗ ನೀವು ಯಾವ ಮೂಲಕನೂ ಆಗಲಿ, ನಮಗೆ ಇದರಿಂದ ಆಗಂಗಿಲ್ಲ ರೀ, ನಮಗಿದು ಆಗಂಗಿಲ್ಲ, ಬಾಬಾ ಇವತ್ತೆಲ್ಲ ಆಪ್ಷನ್ ಕೊಡ್ತಾ ಇದ್ದಾರೆ. ಮನಸ್ಸೇ ನಹಿ ತೋ ತನ್ಸೆ. ಕೂತ್ಕೊಂಡು ಯೋಗ ಮಾಡೋಕ್ಕಾಗಲ್ರಿ, ನಮಗೆ ಯೋಗ ಹತ್ತಂಗಿಲ್ಲ, ನಮಗೆ ಯೋಗ ಮಾಡೋದು ದೊಡ್ಡ ಸಬ್ಜೆಕ್ಟ್ ಆಗೈತಿ, ನಾವು ಮನಸ್ಸಿನಿಂದ ಯೋಗದಾನ ಕೊಡೋಕ್ಕಾಗಲ್ಲ. ಸರಿ, ಬಾಬಾ ಹೇಳ್ತಾರೆ ಮನಸ್ಸಿನಿಂದ ಆಗ್ತಾ ಇಲ್ಲಲ್ಲ,
ಶರೀರದಿಂದ ಮಾಡು ಸೇವೆ. ತನ್ ಸೆ ಕರೋ ತೋ ಭಿ ಏನೈತ್ರಿ, ರಿಟರ್ನ್ ಐತ್ರಿ. ತನ್ ಸೆ ಕರೋ ತೋ ಕಂಚನ್ ಕಾಯ, ನಿರೋಗಿ ಕಾಯ. ಬಾಬಾ ಹೇಳ್ತಾರೆ ತನುವಿನಿಂದ ಮಾಡು. ತನ್ ಸೆ ನಹಿ ತೋ ಮನಸ್ಸಿನಿಂದ ಆಗ್ತಾ ಇಲ್ಲಲ್ಲ, ಸರಿ ಶರೀರದಿಂದ ಮಾಡು. ಶರೀರದಿಂದ ಆಗ್ತಾ ಇಲ್ಲಲ್ಲ, ಇದರಿಂದ ಸಹಯೋಗಿ ಆಗಿರ್ಬೇಕ್ರಿ. ಟೋಟಲ್ ಸಹಯೋಗಿ ಅಂತೂ ಆಗಲೇಬೇಕು. ನೀವು ಸಹಜಯೋಗಿ ಆಗಬೇಕಂದ್ರೆ ಮನಸ್ಸಿನಿಂದ ಆಗ್ತಾ ಇಲ್ಲ, ಸರಿ ಶರೀರದಿಂದ ಆಗ್ತಾ ಇಲ್ಲ. ನಮ್ಗೆ ಆಗಂಗಿಲ್ಲ ರೀ, ನಮ್ಮ ಶರೀರದಾಗ ತಾಕತ್ತಿಲ್ಲ, ಶರೀರನೂ ಸಹಯೋಗಿ ಇಲ್ಲ, ಮತ್ತು ನಮ್ಗೆ ಟೈಮು ಸಿಗಂಗಿಲ್ಲ. ಬಾಬಾ ಇರ್ತಾರೆ ಆಯಿತು ಶರೀರದಿಂದನೂ ಆಗ್ತಾ ಇಲ್ಲಲ್ಲ, ಮುಂದೆ ಉಳಿತೇನ್ರಿ. ಧನ್ ಸೆ ನಹಿ ತೋ ಧನ್ ಸೆ, ಶರೀರದಿಂದ ಆಗ್ತಾ ಇಲ್ಲಲ್ಲ, ಆದರೆ ಏನು ಮಾಡು, ಧನದಿಂದ ಮಾಡು. ಧನ್ ಸೆ ಭಿ ನಹಿ, ಅದರಿಂದನೂ ಆಗಲ್ಲ, ನಮ್ಗೆ ಅದೂ ಇಲ್ಲ. ಸರಿ ಬಾಬಾ ನೋಡ್ರಿ ಭಗವಂತದಾನ, ಸರಿ ಧನದಿಂದನೂ ಆಗಲಿಲ್ಲ ಅಂದರೆ ಅದು ಮುಗೀತ್ರಿ, ಮನಸ ಮೊದಲೇ ಮುಗೀತ್ರಿ. ಧನ್ ಸೆ ಭಿ ನಹಿ, तुम ನೋಡ್ರಿ ಬಾಬಾ ಮುಂದೆ ಏನು ಹೇಳ್ತಾರೆ, ಧನ್ ಸೆ ಭಿ ನಹಿ तो जिसमें सहयोगी बन सकते हो उसमें सहयोगी बनो. ಯಾವುದಕ್ಕೂ ಫೋರ್ಸ್ ಮಾಡಲ್ರಿ ಬಾಬಾ. ಹಾಂ, ನಿನಗೆ ಯಾವ ಕಾರ್ಯದಲ್ಲಿ ಸಹಯೋಗಿ ಆಗಬೇಕಾಗೈತಲ್ಲ ಆ ಕಾರ್ಯದಲ್ಲಿ ಸಹಯೋಗಿ ಟೋಟಲ್ ಸಹಯೋಗಿ ಆಗಬೇಕು. ಯಾಕೆ ಬಾಬಾ ಒಂದು ಹೆಜ್ಜೆಗೇನೆ ಏನು ಕೊಡೋರು, 1000 ಹೆಜ್ಜೆ ರಿಟರ್ನ್ ಐತೆ. ನಾ ಎದ್ರಾಗೂ ಹೆಜ್ಜೆ ಇಡಲೇ ಇಲ್ಲ ಅಂದರೆ ಒಂದು ಬೀಜ ಹಾಕೋದು ನಮ್ಮ ಕೆಲಸ. ಬೀಜನೇ ಹಾಕಲಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಯಾವುದರಲ್ಲಿ ಸಹಯೋಗಿ ಆಗಬೇಕಂತೆಲ್ಲ ಅದರಲ್ಲಿ ಸಹಯೋಗಿ ಈ ಭೀ ಯೋಗ ಹೇ, ಅಂಡರ್ಲೈನ್. ಯಾವುದರಲ್ಲಿ ನಿನಗೆ ಸಹಯೋಗಿ ಆಗಿರೋದೈತಲ್ಲ ಸಹಯೋಗಿ ಆಗು, ಇದು ಕೂಡ ಯೋಗನೇ. ಯಾಕೆ ನೀವು ಅಷ್ಟು ಸಮಯನೂ ಯಾರ ಸೇವೆಯಲ್ಲಿ ಇರ್ತೀರಿ, ಸಹಯೋಗಿ ಅರ್ಥಾತ್ ಯೋಗಿ. ಜಬ್ ಹೋ ಹಿ ಬಾಬಾಕ್ಕೆ ತೋ ಬಾಪ್ ಅವ್ರ ಆಪ್. ಯಾವಾಗ ನೀವು ಇರೋದೇ ಯಾರು, ಬಾಬಾ ನಾನು ನಿಮ್ಮೋರೇ ಅಂತ ಹೇಳ್ತೀರಲ್ರಿ, ನನ್ನ ಬಾಬಾ ಮೇರಿ ಬಾಬಾ ಅಂತ ಹೇಳ್ತೀರಿ. ಬಾಬಾ ಹೇಳ್ತಾರೆ ಜಬ್ ಹೋ ಹಿ ಬಾಬಾಕ್ಕೆ, ಬಾಬಾ ಹೇಳ್ತಾರೆ ಸಂಸಾರೇ ನಾನೇ ಅದ್ದೀನಿ, ಎಲ್ಲ ನಾನೇ ಅದ್ದೀನಿ. ಯಾವಾಗ ನೀವು ಇರೋದೇ ಬಾಬಾನ ಮಕ್ಕಳು. ತೋ ಬಾಪ್ ಅವ್ರ ಆಪ್. ತೀಸ್ರಾ ಬಾಬಾ ಮತ್ತು ಯಾರು ಇಲ್ರಿ ಬೇರೆ. ತೀಸ್ರಾ ಯಾರು ಇಲ್ಲ, ತೀಸ್ರಾ ಯಾರು ಇಲ್ಲ, ತೀಸ್ರಾ ಯಾರು ಈಗ ಇಲ್ರಿ. ಬಾಬಾ ಹೇಳ್ತಾರೆ ತು ಬಾಪ್ ಅವ್ರ ಆಪ್, ತೀಸ್ರಾ ಕೊಯ್ ನಾ ಹೋ. ಬಾಬಂದು ಏನೈತ್ರಿ, ಬಾಬಾ ಇದನ್ನು ಡೈರೆಕ್ಟ್ ಹೇಳ್ತಾರೆ ಸಹಯೋಗಿ ಆಗಿರು, ಅದರಲ್ಲಿ ನಾನು ಮತ್ತು ನೀನು ಬಿಟ್ಟರೆ ಬೇರೆ ಯಾರು ಇಲ್ಲೇ ಇಲ್ಲ. ಹಾಗಂತ ಮನೆ ಮಕ್ಕಳು ಬಿಡು ಅಂತಾರೆ ಬಾಬಾ, ಎಲ್ಲದರಲ್ಲೂ ಇರು, ಆದರೆ ಮನಸ್ಸೆಲ್ಲೂ ಸಿಕ್ಕಾಕಿಸ್ಬೇಡ. ಯಾಕೆ ಸಾಯುವಾಗ ನೀವು ಒದ್ದಾಡ್ತೀರಿ ಅಂದರೆ ಆ ಮೋಹದಲ್ಲಿ ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಎಷ್ಟು ಒದ್ದಾಡ್ತೈತೆ ಆತ್ಮ. ಅದಕ್ಕೆ ಹೀಗೆ ಬಾಬಾ ಏನು ಕಲಿಸ್ತಾರೆ, ಎಲ್ಲದರೊಳಗೂ ಇರು, ಆದರೆ ನಾನು ನೀನು ಇಬ್ಬರೇ, ಮತ್ತಲ್ಲಿ ಯಾರು ಇಲ್ಲ. ಇಸ್ಸೆ ನಿರಂತರ ಯೋಗಿ ಬನ್ ಜಾಯಂಗೆ. 3ನೇವ್ರು ಬಂದರೆ ಮತ್ತೆ ಡಿಸ್ಟರ್ಬ್ ಐತಿ. ಯಾಕೆ ಯೋಗ ಕಷ್ಟ ಆಗಿಬಿಡ್ತೈತೆ 3ನೇವ್ರು ಬಂದಾಗ. ಯೋಗ ಸಹಜ ಆಗಬೇಕಂದ್ರೆ, ನಿರಂತರ ಯೋಗ ಆಗಬೇಕಂದ್ರೆ ಏನು ಮಾಡಂತಾರೆ ಬಾಬಾ, ಬಾಬಾ ನಾನು ಇಬ್ಬರೇ, ಇದರಿಂದ ನಿರಂತರ ಯೋಗಿ ಆಗ್ತೀರಿ. ಸ್ಲೋಗನ್ ಸಂಗಮ್ ಪರ್ ಸಹನ ಕರ್ನ, ಅರ್ಥಾತ್ ಸಂಗಮ್ ಯುಗದಲ್ಲಿ ಸಹನೆ ಮಾಡ್ಕೊಳ್ಳೋದಂದ್ರೆ ಏನ್ರಿ, ಜಗತ್ನವ್ರಿಗೆ ಸಹನೆ ಮಾಡ್ಕೊಳ್ಳೋದಂದ್ರೆ ಏನಂತಾರೆ, ಎಷ್ಟೇ ಸಹನೆ ಮಾಡ್ಕೋಬೇಕು ನೀ, ಸಹನೆ ಮಾಡ್ಕೊಂಡು ನಾವೇ ಸತ್ವಿ ಅಂತ ಹೇಳ್ತಾರೆ. ನಾವೇ ಸಾಯ್ಬೇಕೇನು, ಸಹನೆ ಮಾಡ್ಕೊಳ್ಳೋದಂದ್ರೆ ಏನೈತ್ರಿ, ಸಾಯೋದೈತ್ರಿ. ಬಾಬಾ ಏನು ಹೇಳ್ತಾರೆ ಹೇಳ್ರಿ, ಜೋ ಸಹನ್ ಕರೇಗ ಓ ಶಹನ್ಶಾ ಬನೇಗ. ಸಹನೆ ಗುಣನೂ ಐತ್ರಿ, ಸಹನಶೀಲನೂ ಐತಿ, ಸಹನ ಶಕ್ತಿನೂ ಐತಿ. ಬಾಬಾ ಹೇಳ್ತಾರೆ ಸಂಗಮ್ ಪರ್ ಸಹನ ಕರ್ನ ಅರ್ಥಾತ್ ಮರ್ನಾ ಹಿ ಸ್ವರ್ಗ ಕಾ ರಾಜ್ಯ ಲೇನಾ. ಇಲ್ಲಿ ಕಂಪ್ಲೀಟ್ ಏನಾಗ್ರಿ, ದೇಹದಿಂದ ಸಾಯಿರಿ. ನಾ ಅನ್ನೋದು ನಂದು ಅನ್ನೋದು ಏನು ದೇಹ ಭಾನ ಐತಲ್ಲ, ಸಹನೆ ಮಾಡ್ಕೊಳ್ಳೋದಂದ್ರೆ ಏನ್ರಿ, ಸಾಯೋದು. ಅರ್ಥಾತ್ ಸಾಯೋದಂದ್ರೆ ಹಂಗಲ್ರಿ, ದೇಹ ಭಾನದಿಂದ ಏನಾಗ್ರಿ ಅಂದರೆ ಸಹನೆ ಮಾಡ್ಕೊಳ್ಳೋದಂದ್ರೆ ಭಾಗಿಸ್ರಿ. ನಾಯಾಕೆ ಬಾಗ್ಬೇಕ್ರಿ, ನಾಯಾಕೆ ಬಾಬಾ ಹೇಳ್ತಾರೆ ಭಾಗಿಸ್ರಿ. ಬ್ರಹ್ಮ ಬಾಬಾ ಏನು ಮಾಡಿದ್ರೆ ಸಹನೆ ಮಾಡ್ಕೊಂಡ್ರಂದ್ರೆ ಏನು, ಎಲ್ಲರನ್ನ ಏನು ಮಾಡಿದ್ರೆ ಸಹನೆ ಒಂದು ಕಡೆ ಸಹನೆ ಮಾಡಿಕೊಂಡು ಇನ್ನೊಂದು ಕಡೆ
ಎಲ್ಲರನ್ನು ಭಾಗಿಸಿ, ಎಲ್ಲರಿಗೂ ರಿಯಲೈಸ್, ಆಮೇಲೆ ಎಲ್ಲರಿಗೂ ಇದಕ್ಕೆ ಸಂಗಮ ಯೋಗದಲ್ಲಿ ಸಾಧನೆ ಮಾಡಿಕೊಳ್ಳೋದು ಅಂದರೆ ಸಾಯೋದು, ಅರ್ಥಾತ್ ಸ್ವರ್ಗದ ರಾಜ್ಯವನ್ನು ತಗೊಳ್ಳೋದು, ಅರ್ಥಾತ್ ಶಹನ್ಶಾ ಆದರೆ ಅವ್ಯಕ್ತಿಶಾರ ಇದೆ. ಸಮಯ ಅನುಸಾರ ಉಳಿದಿರುವಂಥದ್ದು ಬಾಬಾ ಹೇಳ್ತಾರೆ, ಅದು ಮನಸ್ಸಿನದಾಗಲಿ, ಸಂಬಂಧ ಸಂಪರ್ಕದಲ್ಲಿ ಹಿಸಾಬ್ ಕಿತಾಬಾಗಲಿ ಏನೇ ಉಳ್ಕೊಂಡೈತಲ್ಲ ಮನಸ್ಸಿಂದಾಗಲಿ ಅದರ ಸಂಬಂಧ ಸಂಪರ್ಕದಲ್ಲಿ ಲೆಕ್ಕ ಎಲ್ಲೇ ಉಳಿದೈತಲ್ಲ ಅದನ್ನು ಜ್ವಾಲಾಸ್ವರೂಪ ಯೋಗದಿಂದ ಏನು ಮಾಡಿ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಎಲ್ಲೇ ಉಳ್ಕೊಂಡಿರೋ ಲೆಕ್ಕ ಇದ್ದರೆ ಬರೀ ತಣ್ಣು ಕೂತ್ಕೊಂಡಲ್ಲ, ಏನು ಯೋಗ ಏನಿರಬೇಕು, ಜ್ವಾಲ. ಹೆಂಗೆ ನಾವು ಒಂದು ರೂಮ್ ಒಳಗೆ ಹೀಟ್ರ್ ಹಚ್ಚಿದ್ರೆ ರೂಮೆಲ್ಲ ಏನಾಗಿರ್ತದೆ ರೂಮ್ ಬಿಸಿ ಆಗಿರ್ತದೆ. ಹಂಗೆ ಬಾಬಾ ಹೇಳ್ತಾರೆ, ಉಳಿದಿರೋ ಎಲ್ಲ ಲೆಕ್ಕಪತ್ರವನ್ನು ಭಸ್ಮ ಮಾಡಬೇಕಂದ್ರೆ ಯೋಗ ಜ್ವಾಲಾ ರೂಪ ಆಗಬೇಕು. ಅಂದರೆ ಲಗನ್, ಈ ಜ್ವಾಲೆ ಅಂದರೆ ಏನು ಹೇಳ್ತಾರೆ ಬಾಬಾ? ಲಗನದ ಅಗ್ನಿ. ಇದರಲ್ಲಿ ಬಾಪ್ ದಾದಾನ ಹತ್ರ ಬಾಬಾ ಹೇಳ್ತಾರೆ, ಇಸ್ಮೇ ಬಾಪ್ ದಾದಾ ಬಿ ಪಾಸ್ ಕರ್ತೆ ಹೇ ಲೇಕಿನ್ ಅಭಿ ಲಗನ್ ಕೋ ಅಗ್ನಿ ರೂಪ ಮೇ ಲಾವೋ. ಬಾಬಾ ಹೇಳ್ತಾರೆ, ಲಗನ್ ಐತಿ, ಸ್ನೇಹ ಪ್ರೀತಿ ಎಲ್ಲರಿಗೈತೆ, ಆದರೆ ಆ ಪ್ರೀತಿ ಅಗ್ನಿ ಆಗಬೇಕು, ಜ್ವಾಲೆ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಂದರೆ ನಿಮ್ಮ ಯೋಗ ಅಷ್ಟು ಶಕ್ತಿಶಾಲಿ ಆಗಬೇಕು. ವಿಶ್ವದಲ್ಲಿರುವಂಥ 4 ಕಡೆ ನೋಡ್ರಿ ಬಾಬಾ ಯಾಕೆ ಯೋಗ ಜ್ವಾಲ ಆಗಬೇಕು ಅಂತಂದರೆ, ವಿಶ್ವ ಮೇ ಚಾರೋ और भ्रष्टाचार अत्याचार की अग्नि जल रही है, वो आप बच्चों के योग अग्नि से. ಜಗತ್ತಿನಲ್ಲಿ ನೋಡ್ತಾ ಇದ್ದೀರಲ್ಲ, ದಿನ ಬೆಳಗಾದ್ರೆ ನ್ಯೂಸ್ನಲ್ಲಿ ಏನಿರ್ತದೆ, ಎಲ್ಲಿ ನೋಡಿದ್ರೆ ಭ್ರಷ್ಟಾಚಾರ, ಅತ್ಯಾಚಾರ, ಇದೆಲ್ಲ ಇಲ್ಲಿ ಸುಟ್ಟು ಉರಿತಾ ಇದೆಯಲ್ಲ. ಬಾಬಾ ಹೇಳ್ತಾರೆ, ಇದನ್ನು ನೀವೇನು ಮಾಡಬೇಕಾಗಿತ್ತು? ನಿಮ್ಮ ಯೋಗದ ಅಗ್ನಿಯಿಂದ ಅದನ್ನು, ಆ ಜ್ವಾಲಾರೂಪದ ನೆನಪಿನಿಂದ ಅದೆಲ್ಲವನ್ನ ಸಮಾಪ್ತ ಮಾಡಬೇಕು. ಅದು ನಿಮ್ಮ ಕೆಲಸ ಐತೆ. ಜಗತ್ತಿನ ಯಾವ ಶಕ್ತಿನೂ ಚೇಂಜ್ ಮಾಡ್ತಾನೆ ಇಲ್ಲಿ, ದಿನಕ್ಕೆ ದಿನಕ್ಕೆ ವಿಕಾರ ಏನಾಗ್ತದೆ, ಹೆಚ್ಚಾಗ್ತಾ ಇದೆ. ಆದರೆ ನಿಮ್ಮ ಯೋಗದ ಅಗ್ನಿಯಿಂದ ಏನಾಗಬೇಕಂತ ಹೇಳ್ತಾರೆ ಬಾಬಾ, ಅದು ಸುಟ್ಟು ಹೋಗಬೇಕು. ಇವತ್ತಿನ ಸೋಮಾನೇನಿ, ನಾನು ಆತ್ಮ, ಜೋರು ಹೇಳ್ರಿ, ಇವತ್ತಿನ ಸೋಮಾನ ಏನೈತ್ರಿ? ನಾನು ಆತ್ಮ ಪುಣ್ಯ ಆತ್ಮನಾಗಿದ್ದೇನೆ. ಇವತ್ತು ಬಾಬಾ ಅಂಡರ್ಲೈನ್ ಮಾಡಿಸಿದ್ದಾರೆ, ಯಾವುದು ಪಾಪ ಕರ್ಮ ಮಾಡುವಂಗಿಲ್ಲ ಅಂತ ಹೇಳಿದ್ದಾರೆ ಬಾಬಾ. ಸೊ ಇಡೀ ದಿನ ನನ್ನಿಂದ ಎಲ್ಲದರಿಂದ, ಎಲ್ಲ ಕರ್ಮೇಂದ್ರಿಯಗಳಿಂದಲೂ ಏನಾಗಬೇಕು? ಪುಣ್ಯದ ಕರ್ಮನೇ ಆಗಬೇಕು. ನಾಳೆ ಇದೆ, ನಾನು ಆತ್ಮ ಮಹಾದಾನಿ ಆಗಿದ್ದೇನೆ. ಓಂ